ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಆಫ್ 1956 ಹೇಳುವಂತಹ ಒಂದು ಇಂಪಾರ್ಟೆಂಟ್ ಆದ ಒಂದು ಆ್ಯಕ್ಟ್ ಇದು. ಸೊ ಹಿಂದೂ ಲಾಸ್, ಪರ್ಸನಲ್ ಲಾಸ್ ಅಂತ ನಾವೇನು ಕಾಣ್ತೇವೆ, ಅದರಲ್ಲಿ ಮುಖ್ಯವಾಗಿ ಬರುವಂತಹ ಈ ಆ್ಯಕ್ಟಲ್ಲಿ ನಾವು ಕಾಣ್ತಾ ಇರುವಂಥದ್ದು ಈ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್. ಸೊ ಇದರಲ್ಲಿ ನಾವು ಹಿಂದೂ ಲಾಸಲ್ಲಿ ನಾವು ನೋಡ್ತಾ ಹೋದರೆ ಏನಾಗುತ್ತೆ, ಹಿಂದೂ ಲಾಸಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇದೆ, ಅಥವಾ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಅಥವಾ ಹಿಂದೂ ಗಾರ್ಡಿಯನ್ ಆ್ಯಕ್ಟ್ ಇದೆ. ಸೊ ಇವೆಲ್ಲವೂ ಕೂಡ ಒಂದು ಕಂಬೈನ್ ಆಗಿ ಹಿಂದೂ ಲಾಸ್ ಅಂತ ಪರಿಗಣಿಸಲ್ಪಡ್ತದೆ. ಸೊ ಅದೇ ರೀತಿಯಲ್ಲಿ ಮುಸ್ಲಿಂ ಲಾ ಇದೆ ಬೇರೆ, ಶರಿಯತ್ ಮೇಲೆ ನಿರ್ಧಾರ ಆಗುವಂತಹ ಆ್ಯಕ್ಟ್ಗಳು, ಅಥವಾ ಕ್ರಿಶ್ಚಿಯನ್ಸ್ಗಾದರೆ ಅವ್ರದ್ದೇ ಆದ ಒಂದು ಲಾ ಇದೆ. ಹಾಗೆ ಪಾರ್ಸೀಸ್, ಜ್ಯೂಸ್ಗೆ ಅವರಿಗೆ ಆದಂತಹ ಬೇರೆ ಬೇರೆ ಆದ ಲಾಸ್ಗಳು, ಕಾನೂನುಗಳು ಇವೆ. ಸೊ ಇದರಲ್ಲಿ ನಾವು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಇದು ಬಹಳ ಒಂದು ಚಿಕ್ಕದಾದ ಆ್ಯಕ್ಟ್, ಕೇವಲ 30 ಸೆಕ್ಷನ್ಸ್ಗಳು ಇರುವಂತಹ ಆ್ಯಕ್ಟ್. ಆದರೆ ಇಟ್ ಹ್ಯಾಸ್ ಬ್ರಾಟ್ ಅ ಲಾಟ್ ಆಫ್ ಚೇಂಜಸ್. ಯಾಕೆಂದರೆ ಏನ್ಷಂಟ್ ಹಿಂದೂ ಲಾಸ್, ಹಿಂದೂ ಶಾಸ್ತ್ರಿಕ ಆ ಒಂದು ಆಧಾರದ ಮೇಲೆ ಏನಾಗ್ತಿತ್ತು, ಮೊದಲಾದರೆ ಕೇವಲ ಒಬ್ಬ ಗಂಡಸು ಮಾತ್ರ ಒಂದು ದತ್ತಕ ಅಂದರೆ ಒಂದು ಅಡಾಪ್ಟ್ ಮಾಡ್ಕೊಳ್ಬೋದಿತ್ತು, ಒಂದು ವ್ಯಕ್ತಿನ, ಒಂದು ಪುತ್ರನನ್ನು ಮಾತ್ರ ಅಡಾಪ್ಟ್ ಮಾಡ್ಕೊಳ್ಬೋದಿತ್ತು, ಮಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮೊದಲು ಏನ್ಷಂಟ್ ಲಾಸ್ಗಳು ಹೇಳ್ತಿದ್ವು. ಆದರೆ ದಿಸ್ ಆ್ಯಕ್ಟ್ 1956 ಆ್ಯಕ್ಟಲ್ಲಿ ಏನು ಬಂದಿದೆ, ದಿಸ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ ದಿ ಎಂಟೈರ್ ವಾಟ್ ಎವರ್ ಹಿಂದೂ ಲಾ, ಏನ್ಷಂಟ್ ಲಾಸ್ ಏನಿತ್ತು, ಕಂಪ್ಲೀಟ್ಲಿ ಹೇಳೋದಕ್ಕಿಂತ ಹೆಂಗಸರಿಗೂ ಬಹಳಷ್ಟು ಅವಕಾಶಗಳಿವೆ. ಹೆಣ್ಮಕ್ಳು ಅಥವಾ ವಿಧವೆಯರು ಸಹ ಅವರು ತಮ್ಮದೇ ಓನ್ ಆದ ಪರ್ಸನಲ್ ಕೆಪಾಸಿಟಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೋದು. ಹಾಗೆ ಹೆಣ್ಣು ಮಕ್ಕಳನ್ನು ಸಹ ಅಡಾಪ್ಟ್ ಮಾಡ್ಕೊಳ್ಬಹುದು. ಯಾಕೆಂದರೆ ಏನಾಗತ್ತೆ ಅಂದರೆ, ಅಡಾಪ್ಟ್ ಮಾಡ್ಕೊಳ್ಳುವಾಗ ನಾವು ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಇರತ್ತೆ, ಈ ಕುಟುಂಬದಲ್ಲಿ ಒಂದು ಮಗು ಇರತ್ತೆ, ಈ ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ದತ್ತಕ ನೀಡ್ತಾರೆ, ಅಡಾಪ್ಷನ್ಗೆ ಕೊಡ್ತಾರೆ. ಸೊ ಇಂಥ ಅಡಾಪ್ಷನ್ ಕೊಡುವಂತಹ ವ್ಯಕ್ತಿಗಳು ಹೇಗಿರಬೇಕು, ಅಡಾಪ್ಷನ್ ತಗೊಳ್ಳುವಂತಹ ವ್ಯಕ್ತಿಗಳು ಹೇಗಿರಬೇಕು, ಅಡಾಪ್ಟ್ಗೆ ಕೊಡುವಂತಹ ಮಗು ಹೇಗಿರಬೇಕು, ಮಗುನ ಅಥವಾ ಯಾವುದಾದ್ರೂ ವ್ಯಕ್ತಿ. ಸೊ ಈಗಿನ ಪ್ರಕಾರ ಮೈನರ್ ಆಗಿರಬೇಕು, 15 ಇಯರ್ಸ್ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ. ಆದರೆ ಅನ್ಲೆಸ್ ಕಸ್ಟಮ್ಸ್ ಯೂಸೇಜಸ್ ಅವರು ಪರ್ಮಿಟ್ ಮಾಡಿದರೆ ಬೇರೆ ಯಾರನ್ನು ಕೂಡ, ಅಂದರೆ ಮೆಜಾರಿಟಿಗೆ ಬಂದವ್ರನ್ನು ಸಹ ಅವರನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಬಹುದು. ಆದರೆ ನಾವು ಮುಖ್ಯವಾಗಿ ನೋಡ್ಕೊಳ್ಳುವಂಥದ್ದು ಇಲ್ಲಿ ಏನಂದರೆ, ಯಾರ್ಯಾರು ಅಡಾಪ್ಟ್ ಮಾಡ್ಕೊಳ್ಬೋದು, ಯಾರಿಂದ ಅಡಾಪ್ಟ್ ಮಾಡ್ಕೊಳ್ಬೋದು, ಹಾಗೆ ಯಾರನ್ನ ಅಡಾಪ್ಟ್ ಮಾಡ್ಕೊಳ್ಬೋದು, ಹಾಗೆ ಅಡಾಪ್ಟ್ ಮಾಡ್ಕೊಳ್ಳುವಾಗ ಯಾವ ಕಂಡೀಷನ್ಸ್ ಇದೆ. ಸೊ ಆ್ಯಕ್ಚುಲಿ ಏನಿದೆ ಅಂದರೆ, ಈಗ ಉದಾಹರಣೆಗೆ ನಾನು ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ತೇನೆ ಅಂದರೆ, ನನಗೆ ಮತ್ತು ಆ ಮಗುವಿಗೆ ಎಷ್ಟೋ ವಯಸ್ಸಿನ ಅಂತರ ಇರಬೇಕು. ಆ ವಯಸ್ಸಿನ ಅಂತರ ಎಷ್ಟಿರಬೇಕು ಅದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಅ ಕಂಪ್ಲೀಟ್ ಕೋಡ್. ಆದರೆ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಕೆಲವೊಂದು ಜೆಂಡರ್ ಬೇಸಿಸ್ ಮೇಲೆ ಹೆಣ್ಮಕ್ಳಿಗೆ, ಮ್ಯಾರಿಡ್ ವುಮನ್ ಶಿ ಕೆನಾಟ್ ಅಡಾಪ್ಟ್ ಅ ಚೈಲ್ಡ್ ವಿತ್ ದಿ ಕನ್ಸೆಂಟ್ ಆರ್ ವಿದೌಟ್ ದಿ ಕನ್ಸೆಂಟ್. ಹಸ್ಬೆಂಡ್ ಇರುವಾಗ ಅವ್ರದ್ದು ಆದ ಓನ್ ಕೆಪಾಸಿಟಿಯಲ್ಲಿ ಶಿ ಕೆನಾಟ್ ಅಡಾಪ್ಟ್. ಆದರೆ ಹಸ್ಬೆಂಡ್ ಆದರೆ ಅಡಾಪ್ಟ್ ಮಾಡ್ಕೊಳ್ಬೋದು, ಓನ್ಲಿ ವಿತ್ ದಿ ಕನ್ಸೆಂಟ್ ಆಫ್ ಹರ್ ವೈಫ್. ಓಕೆ, ಸೊ ಇದು ನಾವು ಗಂಡಸರಿಗೆ ಇರುವಷ್ಟು ಈಕ್ವಲ್ ಇದು ಮ್ಯಾರಿಡ್ ವುಮೆನ್ಗೆ ಸಿಕ್ಕಿಲ್ಲ. ಆದರೂ ಮೊದಲಿನ ರೀತಿಗೆ ಕಂಪೇರ್ ಮಾಡಿದ್ರೆ, ಮೊದಲಿನ ಲಾಸ್ಗೆ ಕಂಪೇರ್ ಮಾಡಿದರೆ ದಿಸ್ ಲಾ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್. ಓಕೆ, ಮ್ಯಾರಿಡ್ ವುಮೆನ್ ಇಫ್ ಹಸ್ಬೆಂಡ್ ಹ್ಯಾಸ್ ಹಿಂದೂ ಧರ್ಮವನ್ನು ತ್ಯಜಿಸಿದರೆ, ಅಥವಾ ಇಫ್ ಈಸ್ ನಾಟ್ ಕೇಪಬಲ್ ಆಫ್ ಅನ್ಸೌಂಡ್ನೆಸ್ ಮೈಂಡ್, ಆ ಕಾರಣದಿಂದ, ಅಥವಾ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ, ರಿನೌನ್ಸ್ ಇದನ್ನು ಧರ್ಮವನ್ನು ತ್ಯಾಗ ಮಾಡಿದರೆ, ಇಂಥ ಸಂದರ್ಭದಲ್ಲೆಲ್ಲ ಆವಾಗ ಏನಾಗುತ್ತೆ, ಆ್ಯಸ್ ದೀಸ್ ಆರ್ ಅಪ್ಲಿಕೇಬಲ್ ಟು ಹಿಂದೂಸ್ಗಳಿಗೆ ಅಪ್ಲೈ ಆಗಿರೋದಕ್ಕೆ, ಆ ಹಿಂದೂ ಧರ್ಮವನ್ನು ಬಿಟ್ಟಾಗ ದೀಸ್ ಪರ್ಸನ್ಸ್ ಯಾರು ಹಿಂದೂ ಧರ್ಮದಲ್ಲೇ ಉಳ್ಕೊಂಡಿರ್ತಾರೆ ಅವರಿಗೆ ಆ ಒಂದು ಇದು ಸಿಗತ್ತೆ, ರೈಟ್ ಸಿಗತ್ತೆ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಇವತ್ತು ನಾವು ಎಲ್ಲ ಡೀಟೇಲ್ಸ್ಗಳನ್ನು ಮಾಡ್ತಾ ಇಲ್ಲ, ಆದರೆ ಜಸ್ಟ್ ಒಂದು ಓವರ್ವ್ಯೂ, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಆಫ್ 1956 ಏನೇನು ನಾವು ಕಾಣ್ತೇವೆ. ಒಂದು ಅಡಾಪ್ಷನ್ ಬಗ್ಗೆ ಕಾಣ್ತೇವೆ, ಇನ್ನೊಂದು ಮೇಂಟೆನೆನ್ಸ್ ಬಗ್ಗೆ ಕಾಣ್ತೇವೆ. ಸೊ ಇವತ್ತು ನಾವು ಮುಖ್ಯವಾಗಿ ಅಡಾಪ್ಷನ್ ಬಗ್ಗೆ ನೋಡೋಣ. ಸೊ ಅಡಾಪ್ಷನ್ ಅಂದರೆ ಏನಾಗುತ್ತೆ ನೋಡಿ, ಇದರದ್ದು ಒಂದು ಹಿನ್ನೆಲೆ ಹೇಳುವಂಥದ್ದಾದರೆ, ಮೊದಲಿನ ಕಾಲದಲ್ಲಿ ಮಗ ಇರುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಋಣ ತೀರಿಸಲಿಕ್ಕೆ ಪಿತೃ ಋಣ ಅಂತ ಇರುತ್ತೆ, ಬೇರೆ ಬೇರೆ ರೀತಿಯ ಋಣಗಳಿರ್ತವೆ.
ಸೊ ಆ ಋಣಗಳಲ್ಲಿ ಒಂದು ಋಣ ಪಿತೃಋಣ. ಅಂದರೆ ನಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಬೇಕು ಹೇಳುವಂಥ ಕಾರಣಕ್ಕೆ ಒಬ್ಬ ಪುತ್ರ ಇರಬೇಕು ಹೇಳುವಂತಹ ಒಂದು ಅಪೇಕ್ಷೆಯನ್ನು ತಂದೆ ತಾಯರು ಮಾಡ್ತಿದ್ರು. ಇಲ್ಲ ಅಂದರೆ ಅದಕ್ಕೆ ಕಾನ್ಸಿಕ್ವೆನ್ಸ್ ಬೇರೆ ಇರ್ತಿತ್ತು ಅಂತ ಹಲವಾರು ಪುರಾಣಗಳಲ್ಲಿ ಏನ್ಷಂಟ್ ಹಿಂದೂ ಲಾಸಲ್ಲಿ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಮಗ ಇರಬೇಕು, ಪುತ್ರ ಇಲ್ಲದಿದ್ರೆ, ಹುಟ್ಟದೇ ಇದ್ದರೆ ಆಗ ಏನು ಮಾಡಬೇಕು, ಅವರನ್ನು ದತ್ತಕ್ಕೆ ತಗೊಳ್ಬೇಕು ಅಂತ ಹೇಳುವಂಥ ಒಂದು ಆ ಕಾಮನ್ ನೋಷನ್ ಇತ್ತು. ಆದರೆ ಈಗ ಏನಾಗಿದೆ, ಯಾವುದೇ ಒಂದು ವ್ಯಕ್ತಿಗೆ ಇದು ಒಂದು ನಮ್ಮ ರಿಲಿಜಿಯಸ್ ಕಾರಣಗಳಿಗೋಸ್ಕರ ಇರುವಂಥದ್ದು, ಯಾಕೆ ದತ್ತಕ ತಗೊಳ್ಬೇಕು ಅಂತ. ಇನ್ನು ಬೇರೆ ಕಾರಣಕ್ಕೆ ಆದರೆ ಒಬ್ಬ ವ್ಯಕ್ತಿಗೆ ಅವರಿಗೆ ಸಂತಾನ ಇಲ್ಲ ಅಂತ ಆದರೆ ಅವರ ಪ್ರಾಪರ್ಟಿನ ಯಾರು ನೋಡ್ಕೊಳ್ತಾರೆ, ಆ ಪ್ರಾಪರ್ಟಿ ಕಂಟಿನ್ಯೂ ಮಾಡುವಂಥದ್ದು ಯಾರು, ಆ ಪರ್ಪೆಚುಯಿಟಿ ಯಾರು ಕಂಟಿನ್ಯೂ ಮಾಡಬೇಕು. ಸೊ ಆ ಕಾರಣಕ್ಕೆ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಸೊ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಈ ಅಂಶಗಳು ನಮಗೆ ಪಾತ್ರ ವಹಿಸ್ತವೆ. ಸೊ ಇದೇ ನಿಟ್ಟಿನಲ್ಲಿ 1956 ಕಾನೂನು ಮಾಡಿದ್ರು, ಬಹಳಷ್ಟು ಚೇಂಜಸ್ಗಳನ್ನು ತಂದರು. ಸೊ ಅದು ಏನೇನು ಅಂತ ಆ ಮೇನ್ ಫೀಚರ್ಸ್ ಆಫ್ ದಿ ಆ್ಯಕ್ಟ್ ನೋಡೋಣ. ಏನು ನಾವು ಈ ಆ್ಯಕ್ಟಲ್ಲಿ ಯಾವ ಮುಖ್ಯವಾದ ಅಂಶಗಳು, ಅಂದರೆ ಆ ವ್ಯಕ್ತಿ ಹೇಗಿರಬೇಕು, ದ ಕೆಪಾಸಿಟಿ ಆಫ್ ದ ಪರ್ಸನ್ ಹೂ ಈಸ್ ಅಡಾಪ್ಟಿಂಗ್, ದ ಕೆಪಾಸಿಟಿ ಆಫ್ ದ ಪರ್ಸನ್ ಹೂ ಈಸ್ ಗಿವಿಂಗ್ ಆನ್ ಅಡಾಪ್ಷನ್, ಆ್ಯಂಡ್ ದೋಸ್ ಪರ್ಸನ್ಸ್ ಹೂ ಆರ್ ಬೀಯಿಂಗ್ ಅಡಾಪ್ಟೆಡ್, ಆ್ಯಂಡ್ ದೋಸ್ ಕಂಡೀಷನ್ಸ್ ವಿಚ್ ಆರ್ ನೆಸೆಸರಿ ಫಾರ್ ದಿ ವ್ಯಾಲಿಡ್ ಅಡಾಪ್ಷನ್. ಸೊ ವ್ಯಾಲಿಡ್ ಅಡಾಪ್ಷನ್ ಮುಖ್ಯ. ಯಾಕೆಂದರೆ ಕೆಲವು ಸಲ ಯಾವುದೋ ಕಾರಣಕ್ಕೆ ದುಡ್ಡು ತೊಗೊಂಡು ಅಡಾಪ್ಷನ್ಗೆ ಕೊಟ್ಬಿಟ್ರೆ ಏನಾಗುತ್ತೆ, ದಟ್ಸ್ ಕಂಪ್ಲೀಟ್ಲಿ ವಾಯ್ಡ್. ಯಾವುದೇ ಇದು ನಾವು ಕೊಡುಕೊಳ್ಳುವಿಕೆ ಅಲ್ಲ ದತ್ತಕ, ಅಡಾಪ್ಷನ್ ಹೇಳುವಂಥದ್ದು. ಸೊ ಇಟ್ ಹ್ಯಾಸ್ ಅ ವೆರಿ ಸಿವಿಯರ್ ಕಾನ್ಸಿಕ್ವೆನ್ಸ್. ಒಂದು ಅಡಾಪ್ಟ್ ಕೊಡ್ತಿದ್ದಾರೆ ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಇಟ್ ಅಮೌಂಟ್ಸ್ ಟು ಆ ಒಂದು ಕುಟುಂಬದಿಂದ ಅವರಿಗೆ ಸಿವಿಲ್ ಡೆತ್ ಆಗತ್ತೆ. ಸಿವಿಲ್ ಡೆತ್ ಆಗಿ ಇನ್ನೊಂದು ಕುಟುಂಬದಲ್ಲಿ ಅವರು ರೀಬರ್ತ್ ಆಗ್ತಾರೆ ಹೇಳುವಂಥ ಅರ್ಥ ಈ ಕಾನೂನಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಕಾನ್ಸಿಕ್ವೆನ್ಸ್, ಲೈಕ್ ವಾಟ್ ಡಸ್ ದಿಸ್ ಹ್ಯಾಪನ್, ಹೇಗೆ ಆಗತ್ತೆ, ಯಾವ ರೀತಿಯ ಅಂಶಗಳು ಇದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಹೇಳುವಂಥದ್ದು ಇದರಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಓಕೆ, ಸೊ ಇಲ್ಲಿ ನೋಡಿ, ಏನ್ಷಿಯಂಟ್ ಟೈಮ್ಸಲ್ಲಿ ನಾನು ಒಂದೊಂದಾಗಿ ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಮೊದಲ ಕಾಲದಲ್ಲಿ ಕೇವಲ ಪುತ್ರನನ್ನು ಮಾತ್ರ ಅಡಾಪ್ಷನ್ ಮಾಡ್ಕೊಳ್ಬಹುದಿತ್ತು ಅಂತ ಹೇಳುವಂಥದ್ದು ಇತ್ತು. ಯಾಕೆಂದರೆ ಬೇರೆ ಬೇರೆ ರೀತಿಯ ಅಡಾಪ್ಷನ್ ಇದೆ. ಉದಾಹರಣೆಗೆ ಅಳಿಯನನ್ನು ಅಡಾಪ್ಷನ್ ತಗೊಳ್ತಾರೆ, ಇಲ್ಲ ಎತ್ತೋಮ್ ಅಂತ ಹೇಳ್ತಾರೆ, ಅಥವಾ ಕೃತ್ರಿಮ ಅಂತ ಹೇಳುವಂಥದ್ದು. ಅಂದರೆ ಕೇವಲ ಪಿಂಡ ಪ್ರದಾನ ಮಾಡಲಿಕ್ಕೆ ಅವರ ಕುಟುಂಬದಿಂದ ಯಾರು ಹುಟ್ಟಿರ್ತಾರೆ ಅವರು ಕಂಪ್ಲೀಟಾಗಿ ಬೇರೆ ಆಗಿರೋದಿಲ್ಲ. ಆದರೆ ಪಿಂಡ ಪ್ರದಾನ ಮಾಡಲಿಕ್ಕೋಸ್ಕರ ಇವರು ಸತ್ತ ನಂತರ ಆ ಕಾರಣಕ್ಕೆ ಒಂದು ರೀತಿ ಅಡಾಪ್ಷನ್ ಮಾಡ್ಕೊಳ್ತಾರೆ. ಅಥವಾ ಹೆಣ್ಮಕ್ಳನ್ನು ಒಂದು ಅಡಾಪ್ಟ್ ಮಾಡ್ಕೊಳ್ಳುವಂಥ ಕಾರಣಕ್ಕೆ ಇತ್ತು, ಆದರೆ ಅದು ಈಗ ದೇವದಾಸಿ ಪರಂಪರೆ ಅಂತ ಹೇಳ್ತಾರಲ್ಲ ಆ ಕಾರಣಕ್ಕೆ ಇತ್ತು. ಸೊ ಇದು ಕಂಪ್ಲೀಟ್ಲಾಗಿ ಇಲ್ಲಿಗಲ್ ಆಗತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ಅಡಾಪ್ಷನ್ ಮಾಡ್ಕೊಳ್ಬೋದು ಅಂತ ಇದ್ದರೆ ಅದು ಕೇವಲ ಪುತ್ರನನ್ನು, ಒಬ್ಬ ಮಗನನ್ನು ಮಾತ್ರ ಅಡಾಪ್ಷನ್ ಮಾಡ್ಕೊಳ್ಬೋದು ಅಂತ ಹಿಂದಿನ ಏನ್ಷಿಯಂಟ್ ಹಿಂದೂ ಲಾ ಸ್ಕ್ರಿಪ್ಚರ್ಸಲ್ಲಿ ಇತ್ತು. ಹಾಗೆ ನಾಟ್ ಡಾಟರ್, ಹೆಣ್ಮಕ್ಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಅಂತ ಇತ್ತು. ಸೊ ಇಟ್ ವುಡ್ ಅಮೌಂಟ್ ಟು ಸಿವಿಲ್ ಡೆತ್ ಆ್ಯಂಡ್ ಲೀಗಲ್ ಬರ್ತ್. ಒಂದು ಕುಟುಂಬ ಯಾರು ಅಡಾಪ್ಷನಿಗೆ ಕೊಡ್ತಾ ಇದೆ ಅಲ್ಲಿ ಸಿವಿಲ್ ಡೆತ್ ಆಗತ್ತೆ, ಹೊಸ ಕುಟುಂಬದಲ್ಲಿ ಲೀಗಲ್ ಬರ್ತ್ ಆಗತ್ತೆ ಅಂತ. ಸೊ ಬೇರೆ ಬೇರೆ ರೀತಿಯ ಮಕ್ಕಳಿರ್ತಾರೆ, ಔರಸ ಸನ್, ದತ್ತಕ ಸನ್. ಸೊ ಮೊದಲು ತುಂಬ 10-11 ಥರದ ವಿಧ ವಿಧ ಕ್ಯಾಟಗರಿಯಲ್ಲಿ ಹೇಳ್ತಿದ್ರು. ಔರಸ ಸನ್, ಹಾಗೆ ಈ ಬೇರೆ ತುಂಬ ವಿಧವಾದ ಕಾರಣವಿದೆ. ಆದರೆ ಈಗ 2 ರೀತಿಯ ಕಾರಣಗಳು ನಾವು ಹೇಳ್ಬೋದು. ಔರಸ ಅಂದರೆ ತನ್ನ ಬ್ಲಡ್ಡಲ್ಲಿ ಸ್ವಂತ ಪುತ್ರ, ತನ್ನ ಪುತ್ರ, ಅವನಿಗೆ ಔರಸ ಅಂತ ಹೇಳ್ತಾರೆ. ದತ್ತಕ ಅಂದರೆ ಅಡಾಪ್ಟೆಡ್ ಸನ್ ಅಂತ ಹೇಳುವಂಥದ್ದು. ಹಾಗೆ ಮೊದಲಿನ ಕಾಲದಲ್ಲಿ ವಿಡೋಸ್ ನಾಟ್ ಅಲೌಡ್ ಟು ಅಡಾಪ್ಟ್ ಸನ್. ಸೊ ಗಂಡ ತೀರಿದ ನಂತರ ವಿಧವೆಯರು ಅವರ ಓನ್ ಕೆಪಾಸಿಟಿ ದೇ ಕುಡ್ ನಾಟ್ ಅಡಾಪ್ಟ್ ದಿ ಸನ್. ಆಗ ಮಾಡಿದಿದ್ರೆ, ಹಾಗೆ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಅವರ ಪ್ರಾಪರ್ಟಿಯಿಂದ, ಆ ಪ್ರಾಪರ್ಟಿ ಹಕ್ಕಿಂದ ಅವರನ್ನು ತೆಗೆಯಲ್ಪಡಲಾಗ್ತಿತ್ತು, ಅವರಿಗೆ ಪ್ರಾಪರ್ಟಿ ಹಕ್ಕು ಸಿಗ್ತಿರ್ಲಿಲ್ಲ. So that was the condition in ancient Hindu law. So now such all disabilities have all been removed. ಅದೆಲ್ಲ ಯಾವ ಡಿಸಬಿಲಿಟೀಸ್ ಇಲ್ಲ. ಬಟ್ ಓನ್ಲಿ ಮ್ಯಾರಿಡ್ ವುಮನ್ ಆದರೆ ಗಂಡ ಬದುಕಿರುವಾಗ she cannot adopt without the consent of her husband. So that is very necessary even for husband. But husband, he has more rights than that of a wife. ಹಸ್ಬೆಂಡು ಹೆಂಡತಿ ಒಪ್ಪಿಗೆ ಪಡೆದು ಅಡಾಪ್ಷನ್ ತಗೊಳ್ಬೋದು. ಆದರೆ ಹೆಂಡತಿಗಾದರೆ ಅದೊಂದು ಕೆಲವೊಂದು ನಿರ್ಬಂಧತೆಗಳಿವೆ. ಗಂಡ ಹಿಂದೂ ಧರ್ಮ ತ್ಯಜಿಸಿರಬೇಕು, ಹಾಗೆ ಆ ಥರ ಎಲ್ಲ ಕಾರಣಗಳಿದ್ದಾಗ ಮಾತ್ರ ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಈವನ್ ಅನ್ಮ್ಯಾರಿಡ್ ಲೇಡೀಸ್ ಕ್ಯಾನ್ ಅಡಾಪ್ಟ್.
ಸೊ ಇಲ್ಲಿ ನಾವು ಮೇಜರ್ ಡಿಬಾರ್ ಯಾರಿಗಿರೋದು, ಬಾರ್ ಯಾರಿಗಿರೋದು ಅಂದರೆ ಮ್ಯಾರಿಡ್ ವುಮನ್ಗೆ ಟು ಅ ಸರ್ಟನ್ ಎಕ್ಸ್ಟೆಂಟ್, ಎಲ್ಲ ಸಮಯದಲ್ಲೂ ಅಲ್ಲ, ಅದೇ ಸರ್ಟನ್ ಎಕ್ಸ್ಟೆಂಟ್ ಅವರಿಗೆ ಬಾರ್ ಇರುತ್ತೆ. ಆದರೆ ಅನ್ಮ್ಯಾರಿಡ್ ವುಮನ್ ಕೂಡ ಅಡಾಪ್ಟ್ ಮಾಡ್ಕೊಳ್ಬೋದು ಹೇಳುವಂಥದ್ದನ್ನು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಹೇಳುತ್ತೆ. ಅದೇ ಶಿ ಹ್ಯಾಸ್ ಟು ಬಿ ಕಾಂಪಿಟೆಂಟ್, ಅಂದರೆ ಮೇಜರ್ ಇರಬೇಕು, ಅನ್ಸೌಂಡ್ ಮೈಂಡ್ ಇರಬಾರ್ದು. ಸೊ ಅದೆಲ್ಲ ಹೇಳುವಂಥದ್ದು ನ್ಯಾಯಯುತವಾಗಿ ಇಲ್ಲಿ ನಾವು ಕಾಣ್ಬೋದು. ಓಕೆ, ಸೊ ಇದು ಒಂದು ಏನ್ಷಿಯಂಟ್ ಟೈಮ್ಸಲ್ಲಿ ಇದ್ದಿದ್ದು. ಸೊ ಇದು ಒಂದು ಜಸ್ಟ್ ಅಡಾಪ್ಷನ್ಗೆ ಸಂಬಂಧಪಟ್ಟ ಈ ನಮ್ಮ ಬೇರ್ ಆ್ಯಕ್ಟ್ನ ಒಂದು ಸ್ಕೀಮ್. ಸೊ ಮೇಂಟೆನೆನ್ಸ್ ನಾನು ಹೇಳ್ತಾ ಇಲ್ಲ. ಸೊ ಸೆಕ್ಷನ್ 5 to ಸೆಕ್ಷನ್ 17 ಅಂತ ನಾವು ಕಾಣ್ಬೋದು. ಇಲ್ಲಿ ಸ್ವಲ್ಪ ನಿಮಗೆ ಬ್ಲರ್ ಬರ್ಬೋದು, ಬಟ್ ಸ್ಟಿಲ್ ಜಸ್ಟ್ ಇಟ್ ವುಡ್ ಬಿ ಈಸಿ ಟು give an explanation regarding this. So ನೋಡಿ, chapter 1 it speaks regarding the preliminary. So short title and extent. So ಯಾವಾಗಲೂ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ನಾವು ಇಟ್ ಈಸ್ ಅಪ್ಲಿಕೇಬಲ್ ಟು ದಿ ಹೋಲ್ ಆಫ್ ಇಂಡಿಯಾ. ಸೊ ಮೊದಲಾದರೆ there were certain exceptions, but after Jammu and Kashmir Reorganization Act it has been changed. Then application of the act is very important. So ಇದೇನಾಗುತ್ತೆ ಅಂದರೆ ಈ ಒಂದು ಹೂ ಆರ್ ಹಿಂದೂಸ್ ಅಂತ ಹೇಳುವಂಥ ಒಂದು ಕ್ವಶನು ಬರುತ್ತೆ. ಸೊ ಹಿಂದೂಸ್ ಅಂದರೆ ಹಿಂದೂ ಧರ್ಮ ಹೌದು, ಅದ್ರ ಜೊತೆಗೆ ದಿಸ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್ ಟು ಈವನ್ ಬುದ್ಧಿಸ್ಟ್, ಈವನ್ ಜೈನ್ಸ್, ಈವನ್ ಸಿಖ್ಸ್, ಮತ್ತು ಆ ಹಿಂದೂ ಧರ್ಮದ ವಿಧ ವಿಧ ಬಗೆಗಳು ಯಾವುದು, ವೀರಶೈವ ಧರ್ಮ ಅಥವಾ ಆರ್ಯ ಸಮಾಜ, ಈ ಥರ ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ವೀರಶೈವ, ಲಿಂಗಾಯತ ಅಥವಾ ಬ್ರಹ್ಮ ಸಮಾಜ. ಸೊ ಇದೆಲ್ಲವೂ ಬೇರೆ ಬೇರೆ ಹಿಂದೂ ಧರ್ಮದಲ್ಲೇ ಇದ್ದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿರುವಂತಹ ಕೆಲವೊಂದು ಪರಂಪರೆಗಳಂತ ಹೇಳ್ಬೋದು. ಆ ಪರಂಪರೆಗಳಿಗೂ ಕೂಡ ಈ ಒಂದು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಸೊ ಇದ್ರ ಜೊತೆಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅವೆಲ್ಲವೂ ಕೂಡ ಅಪ್ಲೈ ಆಗುತ್ತೆ. ಆದರೆ ಮುಖ್ಯವಾಗಿ ನಾವು ನೋಡುವಂಥದ್ದು ಈ ಹೂ ಆರ್ ಆಲ್ ಕನ್ಸಿಡರ್ಡ್ ಆಸ್ ಹಿಂದೂಸ್ ಅಂಡರ್ ದಿಸ್ ಆ್ಯಕ್ಟ್ ಅಂತ. ಸೊ ಜನರಲ್ ಆಗಿ ನಾವು ಪಾಲಿಸುವಂಥ ಹಿಂದೂ ಧರ್ಮ ಬೈ ಬರ್ತ್ ದಟ್ ಈಸ್ ಬೇರೆ, ಆದರೆ ಬೈ ಈ ಒಂದು ಕಾರಣದಿಂದ ಹಿಂದೂಸ್ ಅಂತ ಆಗುವಂಥದ್ದು ಇರ್ತದಲ್ಲ. ಸೊ ವಿ ಹ್ಯಾವ್ ಟು ರೆಫರ್ ಟು ಅಪ್ಲಿಕೇಶನ್ ಆಫ್ ದಿ ಆ್ಯಕ್ಟ್. ಆ್ಯಂಡ್ ಇದು ಆಲ್ಮೋಸ್ಟ್ ನಮ್ಮ 4 ಆ್ಯಕ್ಟ್ಗಳಿಗೂ ಸೇಮ್. ಯಾವ್ದ್ಯಾವುದು, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇರಲಿ, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಇರಲಿ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇರಲಿ, ಅಥವಾ ಹಿಂದೂ ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಇರಲಿ. ಓಕೆ, ಸೊ ನೀವು ಅದು ಒಂದು ಕಲ್ತ್ರೆ ಸೊ ಇಟ್ ಹ್ಯಾಸ್ ಅ ಲಾಟ್ ಆಫ್ ಸ್ಕೋಪ್, ಯಾರ್ಯಾರು ಹಿಂದೂ ಅಥವಾ ಯಾರ್ಯಾರು ಹಿಂದೂ ಅಲ್ಲ ಅಂತ. ಸೊ ಯಾರ್ಯಾರು ಹಿಂದೂ ಅಲ್ಲ ಅಂದರೆ ಸ್ಪೆಸಿಫಿಕಲಿ ಕೊಟ್ಟಿದ್ದಾರೆ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಪಾರ್ಸೀಸ್ ಆರ್ ಜೂಸ್, ಇವರಿಷ್ಟು ಹಿಂದೂ ಅಲ್ಲ. ಹಾಗೆ ಯಾರು ಹಿಂದೂ ಅಲ್ಲ ಅಂತ ಪರಿಗಣಿಸಲ್ಪಡ್ತಾರೆ, ಅವ್ರು ಯಾವುದು ಪರ್ಟಿಕ್ಯುಲರ್ ಕಾನೂನು ಪಾಲಿಸ್ತಾ ಇಲ್ಲ, ಅವರು ಕೂಡ ಇಲ್ಲಿ ಕೊಡ್ತಾರೆ ನೋಡಿ, ಟು ಎನಿ ಅದರ್ ಪರ್ಸನ್ ಹೂ ಇಸ್ ನಾಟ್ ಅ ಮುಸ್ಲಿಮ್. ಸೊ ಯಾರ್ಯಾರು ಮುಸ್ಲಿಂ, ಕ್ರಿಶ್ಚಿಯನ್, ಜೂಸ್, ಪಾರ್ಸೀಸ್ ಅಲ್ಲ, ಅವರು ಕೂಡ ಹಿಂದೂ ಅಂತಲೇ ಪರಿಗಣಿಸಲ್ಪಡಬಹುದು ಅಂತ ಹೇಳುವಂಥದ್ದು ಹೇಳ್ತಾರೆ. ಅಂದರೆ ಹಿಂದೂ ಅಂತ ನಾವು ಒಪ್ಕೊಳ್ಬೇಕಾಗಿಲ್ಲ, ಆ ರಿಲಿಜನ್ ಅಂತ ಇರದಿದ್ರು ದಿಸ್ ಪ್ರಾವಿಷನ್ಸ್ ಆಫ್ ದಿ ಆ್ಯಕ್ಟ್ ಆರ್ ಅಪ್ಲಿಕೇಬಲ್. ಸೊ ಅದು ಬಹಳ ಮುಖ್ಯ. ಹಾಗೆ ದಿಸ್ ಇಸ್ ಆಲ್ ಅಪ್ಲಿಕೇಬಲ್ ಟು ಚೈಲ್ಡ್ಸ್, ಎಲ್ಲ ಮಕ್ಕಳು, ಲೆಜಿಟಿಮೇಟ್ ಚಿಲ್ಡ್ರನ್ ಇರಲಿ, ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಇರಲಿ. ಆದರೆ ದಿಸ್ ಆ್ಯಕ್ಟ್ ಇಸ್ ಅಪ್ಲಿಕೇಬಲ್ ಟು ಆಲ್ ಚಿಲ್ಡ್ರನ್ ಆಫ್ ಹಿಂದೂಸ್, ಬುದ್ಧಿಸ್ಟ್, ಜೈನ್ಸ್, ಸಿಖ್ಸ್. ಹಾಗೆ ಒಬ್ಬರು ಈಗ ತಂದೆ ತಾಯಿರಲಿ ಒಬ್ಬರು ಒಂದು ಧರ್ಮ ಆಗಿದ್ದು ಇಬ್ಬರು ಇನ್ನೊಂದು ಧರ್ಮ ಆಗಿದ್ದರೆ ಯಾವುದೇ ಒಂದು ವ್ಯಕ್ತಿ ಹೂ ಹ್ಯಾಸ್ ಬಿನ್ ಬ್ರಾಟ್ ಅಪ್ ಆ್ಯಸ್ ಹಿಂದೂ, ಆ ಹಿಂದೂ ಧರ್ಮದ ಪ್ರಕಾರ, ಆಚರಣೆಗಳ ಪ್ರಕಾರ ಅವರನ್ನು ಬೆಳೆಸಿಕೊಂಡಿದ್ರೆ ಅವರನ್ನು ಕೂಡ ಹಿಂದೂ ಅಂತ ಕನ್ಸಿಡರ್ ಮಾಡ್ತಾರೆ. ದಿಸ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್. ಓಕೆ, ಸೊ ಇದು ಬಹಳ ಮುಖ್ಯ. ಒಂದು ಜನರಲ್ ಆಗಿ ಬ್ರೀಫ್ ಆಗಿ ಹೇಳ್ದೇನೆ. ಸೊ ದಿಸ್ ಸೆಕ್ಷನ್ 2 ಹ್ಯಾಸ್ ಲಾಟ್ ಆಫ್ ಸ್ಕೋಪ್. ಅದನ್ನು ಇಂಟರ್ಪ್ರಿಟ್ ಮಾಡ್ತಾ ಹೋದರೆ ಬೇರೆ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಹೋಗ್ಬೋದು. ಬಹಳಷ್ಟು ಕೇಸ್ ಲಾಸ್ಗಳಿವೆ. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಇನ್ ಅ ಹೋಲ್ ನ್ಯೂ ಕ್ಲಾಸ್ ಓನ್ಲಿ. ಸೊ ಅದನ್ನು ಇನ್ನೊಂದು ದಿನ ನಾನು ಟೈಮ್ ಸಿಕ್ಕಿದ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗೆ ಇನ್ನು ಡೆಫಿನೇಷನ್ಸ್ ಎಲ್ಲ ಇರುವಂಥದ್ದು ತುಂಬ ಇನ್ನು ಡೆಫಿನೇಷನ್ಸ್ ಇಲ್ಲ. ಕಸ್ಟಮ್, ಯೂಸೇಜ್, ಮೇಂಟೆನೆನ್ಸ್, ಮೈನರ್ ಹೇಳುವಂಥದ್ದು ಕೊಟ್ಟಿದ್ದಾರೆ. ಕಾಮನ್ ಆಗಿ ನಾವು ನೋಡುವಂಥದ್ದು. ಇನ್ನು ಓವರ್ ರೈಡಿಂಗ್ ಎಫೆಕ್ಟ್ ಆಫ್ ದಿ ಆ್ಯಕ್ಟ್ ನೋಡಿ, 1956ರಲ್ಲಿ ಈ ಕಾನೂನು ಬರುವಾಗ ಕೆಲವೊಂದು ಆಚರಣೆಗಳು ಜಾರಿಯಲ್ಲಿದ್ವು. ಆ ಆಚರಣೆಗಳು ಜಾರಿಯಲ್ಲಿರುವಾಗ ಏನಾಗುತ್ತೆ, ಯಾವುದು ಈ ವಿಷಯದ ಬಗ್ಗೆ ಹೇಳಿದ್ದಾರೆ, ಈಗ ಉದಾಹರಣೆಗೆ ಪುತ್ರಿಯರನ್ನು ದತ್ತಕ ತಗೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಆವಾಗ ಏನಾಗುತ್ತೆ, ದಿಸ್ ಲಾ ಪ್ರಿವೇಲ್ಸ್ ಓವರ್ ಸಚ್ ಕಸ್ಟಮ್ ಹೇಳುವಂಥ ಒಂದು ಕಾನೂನು ಬಂತು. ಅಂದರೆ ದಿಸ್ ಆ್ಯಕ್ಟ್ ಹ್ಯಾಸ್ ಓವರ್ ರೈಡಿಂಗ್ ಎಫೆಕ್ಟ್ ಆನ್ ಆಲ್ ದಿ ಕಸ್ಟಮ್ಸ್ ಆರ್ ಯೂಸೇಜಸ್. ಅಲಾಂಗ್ ವಿತ್ ದ್ಯಾಟ್
ಇನ್ನು ಬೇರೆ ಯಾವುದ್ಯಾವುದು ಲಾಗಳಿವೆ, ಬೇರೆ ಬೇರೆ ಲಾ ಆಲ್ರೆಡಿ ಪಾಸ್ ಮಾಡಿಬಿಟ್ಟಿದ್ದಾರೆ, ವಿಚ್ ಇಸ್ ಇನ್ಕನ್ಸಿಸ್ಟೆಂಟ್ ವಿತ್ ದಿಸ್ ಆ್ಯಕ್ಟ್. ಈ ಆ್ಯಕ್ಟ್ ಮತ್ತು ಆ ಹಿಂದಿನ ಆಲ್ರೆಡಿ ಎನಾಕ್ಟೆಡ್ ಆ್ಯಕ್ಟಲ್ಲಿ ಯಾವುದ್ಯಾವುದು ಇನ್ಕನ್ಸಿಸ್ಟೆಂಟ್ ಆ್ಯಕ್ಟ್ಗಳಿವೆ ಅವುಗಳಲ್ಲಿ ಎಲ್ಲವೂ ಕೂಡ ಏನಾಗುತ್ತೆ, ಓವರ್ ರೈಡಿಂಗ್ ಎಫೆಕ್ಟು ಈ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ನಾವು ಕಾಣ್ಬೋದು. ಓಕೆ, ಸೊ ಇದು ಬಹಳ ಮುಖ್ಯವಾದಂಥದ್ದು. ಅಂದರೆ ಆ್ಯಕ್ಟಲ್ಲಿ ಯಾವ್ಯಾವ ಪ್ರಾವಿಷನ್ಸನ್ನು ಹೇಳಿದ್ದಾರೆ ಅದು ದಿಸ್ ಲಾ ಪ್ರಿವೇಲ್ಸ್. ಆದರೆ ಆ್ಯಕ್ಟಲ್ಲಿ ಹೇಳಿಲ್ಲ, ಇದ್ರ ಬಗ್ಗೆ ಪ್ರಾವಿಷನ್ ಕೊಡಲಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಆ ಪದ್ಧತಿ ಆಚರಣೆಗಳನ್ನು ಏನು ಫಾಲೋ ಮಾಡ್ತಿದ್ದಾರೆ ಅದ್ರ ಪ್ರಕಾರ ಫಾಲೋ ಮಾಡ್ಬೋದು. ಸೊ ನಾವು ತುಂಬ ಸಲ ನೋಡಿದ್ದೇವೆ, ಮೈನರ್ ಬಿಟ್ಟು ಈ ಮೇಜರ್ ಅವರನ್ನು ಕೂಡ ಇಫ್ ಕಸ್ಟಮ್ ಪರ್ಮಿಟ್ಸ್, ಇಫ್ ಯೂಸೇಜಸ್ ಪರ್ಮಿಟ್ಸ್, ದೇ ಕ್ಯಾನ್ ಬಿ ಅಡಾಪ್ಟೆಡ್ ಅಂತ ಹಿಂದೂ ಈ ಒಂದು ಆ್ಯಕ್ಟ್ HAMA ಅಂತ ಶಾರ್ಟ್ ಫಾರ್ಮಲ್ಲಿ ಕರಿಬೋದು, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ, ಈ ಆ್ಯಕ್ಟಲ್ಲಿ ಹೇಳಿರ್ತಾರೆ. ಅಥವಾ ಮ್ಯಾರಿಡ್ ಇರಬಾರ್ದು, ಹಿ ಶುಡ್ ಬಿ ಅನ್ಮ್ಯಾರಿಡ್ ಆರ್ ಶಿ ಶುಡ್ ಬಿ ಅನ್ಮ್ಯಾರಿಡ್ ಪರ್ಸನ್ ಅಂತ ಇರುವಂಥದ್ದು, ಅದು ಕೂಡ ಇಫ್ ಕಸ್ಟಮ್ ಆರ್ ಯೂಸೇಜ್ ಪರ್ಮಿಟ್ಸ್ ಮ್ಯಾರಿಡ್ ಪರ್ಸನ್ ಆಲ್ಸೋ ಕ್ಯಾನ್ ಬಿ ಅಡಾಪ್ಟೆಡ್ ಅಂತ ಹೇಳುವಂಥ ಒಂದು ಕಾನೂನನ್ನು ಕೂಡ ಇಲ್ಲಿ ನಮ್ಮ ಹಿಂದೂ ಅಡಾಪ್ಷನ್ ಆ್ಯಂಡ್ ಮ್ಯಾರೇಜ್ ಆ್ಯಕ್ಟ್, ಮೇಂಟೆನೆನ್ಸ್ ಆ್ಯಕ್ಟ್ ಕೂಡ ಹೇಳಿದೆ. ಓಕೆ, ಸೊ ಇದು ಜಸ್ಟ್ ಒಂದು ಪ್ರಿಲಿಮಿನರಿ ವಿಚ್ ಇಸ್ ಅಪ್ಲಿಕೇಬಲ್ ಟು ಅಡಾಪ್ಷನ್ ಆಸ್ ವೆಲ್ ಆ್ಯಂಡ್ ಮೇಂಟೆನೆನ್ಸ್ ಆಸ್ ವೆಲ್. ನಾವು ಮುಖ್ಯವಾಗಿ ಕಾಣುವಂಥದ್ದು ಇಲ್ಲಿ ಅಡಾಪ್ಷನ್. ನೋಡಿ, ಅಡಾಪ್ಷನಲ್ಲಿ ಏನೇನಿದೆ ಇಲ್ಲಿ ಫಸ್ಟ್ 7, 8 ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಕೆಪಾಸಿಟಿ ಆಫ್ ಅ ಫೀಮೇಲ್ ಹಿಂದೂ, ಕೆಪಾಸಿಟಿ ಆಫ್ ಅ ಮೇಲ್ ಹಿಂದೂ ಟು ಟೇಕ್ ಇನ್ ಅಡಾಪ್ಷನ್. ಸೊ ಯಾರ್ಯಾರು ಆ ಅಡಾಪ್ಷನನ್ನು ತಗೊಳ್ಬಹುದು ಅಂತ ಹೇಳುವಂಥದ್ದು. ಈಗ ಇಲ್ಲಿ ಉದಾಹರಣೆಗೆ ಇಬ್ಬರು ವ್ಯಕ್ತಿಗಳಿದ್ರೆ ಸೆಕ್ಷನ್ 7, ಸೆಕ್ಷನ್ 8. If he is a male, section 7 is applicable. If she is a female, section 8 is applicable. So, what should be their capacities? ಅವರು ಹೇಗಿರಬೇಕು ಅಂತ ಹೇಳುವಂಥದ್ದು ಇಲ್ಲಿ ನಾವು ಕಾಣ್ತೇವೆ. ಹಾಗೆ ಸೆಕ್ಷನ್ 9, ಪರ್ಸನ್ಸ್ ಕೇಪಬಲ್ ಆಫ್ ಗಿವಿಂಗ್ ಇನ್ ಅಡಾಪ್ಷನ್. ಸೊ ಇಲ್ಲಿ ಯಾರು ಕುಟುಂಬದಿಂದ ಯಾರು ಅಡಾಪ್ಷನ್ ಕೊಡ್ತಿರ್ತಾರೆ, ಹೌ ಶುಡ್ ದೇ ಬಿ, ಯಾವ ರೀತಿಯ ಪರ್ಸನ್ಸ್ಗಳು, ವಾಟ್ ಶುಡ್ ಬಿ ದೇರ್ ಕೆಪಾಸಿಟಿ ಹೇಳುವಂಥದ್ದು ಸೆಕ್ಷನ್ 9 ಹೇಳುವಂಥದ್ದು. ಇನ್ನು ಯಾರನ್ನು ಇಲ್ಲಿ ಅಡಾಪ್ಷನ್ಗೆ ಕೊಡ್ತಿದ್ದಾರೆ, ಆ ಮಗು ಏನು ದತ್ತಕ ಕೊಡ್ತಿದ್ದಾರೆ, ಇಲ್ಲಿ ಒಂದೇ ಮಗು, ನಾನು ಜಸ್ಟ್ ಒಂದು ಎಕ್ಸಾಂಪಲ್ಗೆ ಬರ್ತಿತ್ತು. ಸೊ ಈ ಮಗು ಯಾವ ರೀತಿಯ ಮಗು ಆಗಿರಬೇಕು ಅಂತ ಹೇಳುವಂಥದ್ದು ಸೆಕ್ಷನ್ 10ನಲ್ಲಿ ಹೇಳುವಂಥದ್ದು. ಸೊ ಹೀಗೆ ಅಡಾಪ್ಷನ್ ಕೊಡುವಾಗ ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ಸೊ ಆ ಕಂಡೀಷನ್ಸ್ ಯಾವುದ್ಯಾವುದು ಅಂತ ಸೆಕ್ಷನ್ 6 ಹೇಳ್ತದೆ, ಸೆಕ್ಷನ್ 11 ಹೇಳ್ತದೆ. ಸೊ ಸೆಕ್ಷನ್ 6 ಆ್ಯಂಡ್ ಸೆಕ್ಷನ್ 11. ಸೆಕ್ಷನ್ 6ಅಲ್ಲಿ ಒಂದು 3-4 ಕಂಡೀಷನ್ ಹೇಳ್ತಾರೆ, ಸೆಕ್ಷನ್ 11ಅಲ್ಲಿ ಒಂದು 4-5 ಕಂಡೀಷನ್ಸ್ ಹೇಳ್ತಾರೆ. ಸೊ ಕಂಬೈನ್ ಆಗಿ ಕ್ಯುಮುಲೇಟಿವ್ ಎಫೆಕ್ಟ್ ಆಫ್ ಬೋತ್ ದಿ ಸೆಕ್ಷನ್ಸ್ ಶುಡ್ ಬಿ ರಿಟರ್ನ್ ಇನ್ ದಿ ಎಕ್ಸಾಮಿನೇಷನ್. ಮತ್ತು ಎಫೆಕ್ಟ್ ಆಫ್ ಅಡಾಪ್ಷನ್ ಆದಾಗ ಏನಾಗುತ್ತೆ, ಸೊ ಆ ವ್ಯಕ್ತಿಗೆ ಉದಾಹರಣೆಗೆ ಇಲ್ಲಿ ಈ ಮಗುಗೆ ಆ ಒಂದು ಒರಿಜಿನಲ್ ಫ್ಯಾಮಿಲಿಲಿ, ನ್ಯಾಚುರಲ್ ಫ್ಯಾಮಿಲಿಲಿ ಯಾವುದೋ ಒಂದು ಪ್ರಾಪರ್ಟಿ ಹಕ್ಕಿರುತ್ತೆ. ಆವಾಗ ಆ ಪ್ರಾಪರ್ಟಿ ಹಕ್ಕು ಹೋಗಲ್ವಾ ಆ ಒಂದು ಪ್ರಶ್ನೆ. ಸೊ ಅದನ್ನು ನಾವು ಇಲ್ಲಿ ಸೆಕ್ಷನ್ 12 ಎಫೆಕ್ಟ್ ಆಫ್ ಅಡಾಪ್ಷನ್ ಅಂತ ಹೇಳುವಂಥದ್ದು. ಹಾಗೆ ರೈಟ್ ಆಫ್ ಅಡಾಪ್ಟಿವ್ ಪೇರೆಂಟ್ಸ್ ಟು ಡಿಸ್ಪೋಸ್ ಆಫ್ ದೇರ್ ಪ್ರಾಪರ್ಟೀಸ್. ಸೊ ಇದು ಆ್ಯಕ್ಚುಲಿ ಏನಂದರೆ, ಈ ಅಡಾಪ್ಟಿವ್ ಪೇರೆಂಟ್ಸ್ ಏನಿರ್ತಾರೆ, ಇದು ಅಡಾಪ್ಷನ್ ಡೀಡ್ ಮಾಡ್ಕೊಳ್ಬೇಕು. ಈ ಅಡಾಪ್ಟ್ ಮಾಡ್ಕೊಂಡಿರ್ತ ಫ್ಯಾಮಿಲಿ ಏನಿರುತ್ತೆ, ಸೊ ಅವರಿಗೂ ಕೂಡ ಅವರ ಪ್ರಾಪರ್ಟಿಗೆ ಏನು ಹಾನಿ ಆಗೋದಿಲ್ಲ. ಆದರೆ ಹೇಗೆ ನ್ಯಾಚುರಲ್ ಮಗ ಇದ್ದ, ಒರಿಜಿನಲ್ ಆಗಿ ಇವರಿಗೆ ಮಗ ಅಥವಾ ಮಗಳು ಹೇಗಿದ್ರು, ಅವರಿಗೆ ಏನು ಪ್ರಾಪರ್ಟಿ ರೈಟ್ಸ್ ಇತ್ತು ಅದೇ ರೀತಿ ಪ್ರಾಪರ್ಟಿ ರೈಟ್ಸನ್ನು ಕೊಡಬೇಕಾಗತ್ತೆ. ಸೊ ಅದು ಒಂದು ಎಫೆಕ್ಟ್ ಆಫ್ ಅಡಾಪ್ಷನ್. ಹಾಗೆ ರೈಟ್ ಆಫ್ ಅಡಾಪ್ಟಿವ್ ಪೇರೆಂಟ್ಸ್ ಟು ಡಿಸ್ಪೋಸ್ ಆಫ್ ದ ಪ್ರಾಪರ್ಟೀಸ್ ಅನ್ಲೆಸ್ ಅಗ್ರಿಮೆಂಟ್ ಟು ದಿ ಕಾಂಟ್ರರಿ ಅಂತ ಹೇಳ್ತಾರೆ. ಅಂದರೆ ಸಪ್ರೇಟಾಗಿ ಒಂದು ಅಡಾಪ್ಷನ್ ಅಗ್ರಿಮೆಂಟ್ ಅಂತ ಏನಾದರೂ ಮಾಡ್ಕೊಂಡಿದ್ದಿದ್ರೆ, ಅಂದರೆ ನಿನಗೆ ಈ ಒಂದು ಜಾಗವನ್ನು ಬಿಟ್ಕೊಡ್ತೇನೆ ಅಂತ ಹೇಳಿ ಏನಾದರೂ ಒಂದು ಅಡಾಪ್ಷನಲ್ಲಿ ಅಗ್ರಿಮೆಂಟಲ್ಲಿ ಆ ಒಂದು ಡೀಡಲ್ಲಿ ಮಾಡ್ಕೊಂಡಿದ್ದಿದ್ರೆ, ಆವಾಗ ಅದ್ರ ಪ್ರಕಾರ ಆ ಅಗ್ರಿಮೆಂಟ್ ಪ್ರಕಾರ ಇದು ಆಪರೇಟ್ ಆಗತ್ತೆ. ಓಕೆ, ದೆನ್ ಓಕೆ, ಸೊ ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಅಡಾಪ್ಟಿವ್ ಮದರ್ ಇನ್ ಸರ್ಟನ್ ಕೇಸಸ್. ಸೊ ಕೆಲವು ಸಲ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಆ ಒಂದು
ಮಗುನ ಅಡಾಪ್ಷನ್ ತಗೊಂಡಾಗ ಅವನ ಹೆಂಡತಿಗೆ ಯಾವ ರೀತಿ ಹಕ್ಕು ಬರುತ್ತೆ, ಶಿ ವಿಲ್ ಬಿ ಕನ್ಸಿಡರ್ಸ್ ಅಡಾಪ್ಟಿವ್ ಮದರ್ ಅಂತ ಆಗತ್ತೆ. ಅಥವಾ ಅವನಿಗೆ 2-3 ಜನ ಹೆಂಡ್ತಿರಿದ್ರು, ಆವಾಗ ಯಾರು ಆ ಮಗುವಿನ ನಿಜವಾದ ತಾಯಿ ಅಂತ ಪರಿಗಣಿಸಲ್ಪಡ್ತದೆ, ಹೂ ಇಸ್ ದಿ ಸೀನಿಯರ್ ಮೋಸ್ಟ್ ವೈಫ್, ಶಿ ವಿಲ್ ಬಿಕಮ್ ದಿ ಅಡಾಪ್ಟಿವ್ ಮದರ್. ಸೊ ಈ ಥರ ಕೆಲವೊಂದು ರೂಲ್ಸ್ಗಳಿವೆ. ಅಥವಾ ವಿಡೋ ಅಂತ ಇದ್ದರೆ ಆ ಮಗುವಿನ ತಂದೆ ಯಾರು ಅಂತ ಆಗ್ತಾರೆ. ಯಾರು ಒಂದು ವಿಡೋನ ಡಿಸೀಸ್ಡ್ ಹಸ್ಬೆಂಡ್ ಇರ್ತಾರೆ, ಯಾರು ತೀರ್ಕೊಂಡಿರೋ ಮೃತ ಒಂದು ಪತಿ ಇರ್ತಾರೆ, ಅವರು ಆ ಮಗುವಿನ ತಂದೆ ಅಂತ ಪರಿಗಣಿಸಲ್ಪಡ್ತಾರೆ. ಸೊ ಇದೆಲ್ಲವೂ ಕೂಡ ಏನು, ಕಾನೂನು ಹೇಳಿರುವಂಥದ್ದು ರೂಲ್ಸು. ಸೊ ಅದ್ರ ಪ್ರಕಾರ ಹೀಗೆ ಇರ್ಬೋದು, ಹೀಗೆ ಅಂತ based on Hindu scriptures only, these all rules have been based, but some reformations have been made keeping the gender in mind. ಲೇಡೀಸ್ಗೆ, ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ಹೆಚ್ಚು ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಈ ಒಂದು ಕಾನೂನನ್ನು ತಂದಿದ್ದಾರೆ. ಹಾಗೆ ವ್ಯಾಲಿಡ್ ಅಡಾಪ್ಷನ್ ನಾಟ್ ಟು ಬಿ ಕ್ಯಾನ್ಸಲ್ಡ್. ಅಂದರೆ ಏನು, ಒಂದು ಮಗುನ ಅಡಾಪ್ಷನ್ಗೆ ತಗೊಳ್ತಾರೆ, ಮತ್ತೆ ಆ ಮಗು ನನಗೆ ಬೇಡ ಅಂತ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಬೇಕೋ ಆ ಥರ ಮಾಡಲಿಕ್ಕಿಲ್ಲ. ಅಥವಾ ಆ ಮಗು ಕೂಡ ನಿಮಗೆ ತಂದೆ ತಾಯಿ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ದ್ಯಾಟ್ ಈಸ್ ಅ ವೆರಿ ವ್ಯಾಲಿಡ್ ಅಡಾಪ್ಷನ್ ಫ್ರಮ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ಪ್ರಾರಂಭದಿಂದಲೇ ಅದು ನ್ಯಾಚುರಲ್ ಆಗಿ ಆಪ್ರೇಟ್ ಆಗಬೇಕು ಹೇಳುವಂಥದ್ದು ಇದು. ಹಾಗೆ ಅದಕ್ಕೆ ಅಡಾಪ್ಷನ್ ಡೀಡ್ ಏನು ಎವಿಡೆನ್ಸ್ ಅಂತ ನಾವು ನೋಡೋದಾದರೆ, ಪ್ರಿಸಂಪ್ಷನ್ ಆಸ್ ಟು ರಿಜಿಸ್ಟರ್ ಡಾಕ್ಯುಮೆಂಟ್ಸ್. ಸೊ ಕರೆಕ್ಟಾಗಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು, ಡೀಡ್ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ, ಸೊ ದ್ಯಾಟ್ ಇಟ್ ಸೆಲ್ಫ್ ವಿಲ್ ಬಿ ದಿ ಎವಿಡೆನ್ಸ್ ಫಾರ್ ಅಡಾಪ್ಷನ್ ಆಗಿದೆ, ಈ ಮಗುವನ್ನ ಅಡಾಪ್ಷನ್ಗೆ ತಗೊಂಡಿದ್ದಾರೆ ಅಂತ ಹೇಳುವಂಥದ್ದು. ಹಾಗೆ ಪ್ರೊಹಿಬಿಷನ್ ಆಫ್ ಸರ್ಟನ್ ಪೇಮೆಂಟ್ಸ್. ಯಾವುದೇ ಕಾರಣಕ್ಕೂ ಈ ಅಡಾಪ್ಷನ್ ಆಗುವಾಗ ಹಣ ಅಥವಾ ಕನ್ಸಿಡರೇಷನ್ ಅಂತೆಲ್ಲ ಪೇ ಮಾಡಲಿಕ್ಕಿಲ್ಲ. ಆವಾಗ ಏನಾಗುತ್ತೆ, ಇದು ಹ್ಯೂಮನ್ ಟ್ರಾಫಿಕಿಂಗ್ ಆಗುತ್ತೆ. ನಾವು ದುಡ್ಡು ಕೊಟ್ಟು ಒಂದು ವ್ಯಕ್ತಿ ಒಂದು ಮಗುನ ಪಡ್ಕೊಳ್ತೇವೆ ಅಂತ ಆದರೆ, ಒಂದು ಮಗುನ ಪರ್ಚೇಸ್ ಮಾಡ್ತೇವೆ ಅಂದರೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ. ಸೊ ಅದನ್ನು ಸೆಕ್ಷನ್ ಕೂಡ, ಆ್ಯಕ್ಟ್ ಕೂಡ ಹೇಳಿದೆ, ದೇರ್ ಇಸ್ ಅ ಪ್ರೊಹಿಬಿಷನ್ ಆಫ್ ಸರ್ಟನ್ ಪೇಮೆಂಟ್ಸ್ ಅಂತ. ಸೊ ಇದೊಂದು ಜಸ್ಟ್ ಒಂದು So this was the case here, prohibition of certain payments. So ಇದಿಷ್ಟು ನಾವು ಸೆಕ್ಷನ್ 5 ಇಂದ ಸೆಕ್ಷನ್ 17 ತನಕ ಒಂದು ಜನರಲ್ ಒಂದು ಓವರ್ವ್ಯೂ ಥರ ನೋಡಿದ್ವಿ. ಇನ್ನು ಆ್ಯಕ್ಚುಲ್ ಆಗಿ ಏನೇನು ಚೇಂಜಸ್ ಮಾಡಿದ್ರು ಹೇಳುವಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ಸೊ ದಿಸ್ ಈಸ್ ಫಸ್ಟ್ ಆಫ್ ಆಲ್ ದಿಸ್ ಇಸ್ ಅಪ್ಲಿಕೇಬಲ್ ಟು ಹಿಂದೂಸ್. ಹಿಂದೂಗಳು ಅಂದರೆ ಯಾರು? ಹಿಂದೂಗಳಂದರೆ ಈಗ ನಾವು ಸೆಕ್ಷನ್ 2 ಅಪ್ಲಿಕೇಶನ್ ಪ್ರಕಾರ ನೋಡಿದ್ವಿ, ಹಿಂದೂಸ್ ಇನ್ಕ್ಲೂಡ್ಸ್ ಬೈ ರೀಜನ್, ಬೈ ಬರ್ತ್, ದೆನ್ ಹೂ ಆರ್ ಬುದ್ಧಿಸ್ಟ್, ಹೂ ಆರ್ ಜೈನ್ಸ್, ಹೂ ಆರ್ ಸಿಖ್ಸ್, ಅಥವಾ ಹೂ ಆರ್ ಫಾಲೋಯಿಂಗ್ ದಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಹಿಂದೂ ರಿಲಿಜನ್ ಲೈಕ್ ವೀರಶೈವ. ಸೊ ಬೇರೆ ಬೇರೆ ಕ್ಯಾಟಗರಿ ಇರತ್ತಲ್ಲ, ಸೊ ಅವರೆಲ್ಲರೂ ಕೂಡ ಹಿಂದೂಸ್ ಅಂತ ಪರಿಗಣಿಸಲ್ಪಡ್ತಾರೆ ಅಂತ ಹೇಳುವಂಥದ್ದು. ಹಾಗೆ ದಿಸ್ ಇಸ್ ನಾಟ್ ರೆಟ್ರೋಸ್ಪೆಕ್ಟಿವ್. ಅಂದರೆ ಇಲ್ಲಿ ಬರುವಂತಹ ಕಾನೂನು ಏನಿದೆ 1956 ಇಂದ ಆಗಿರುವಂಥ ಕಾನೂನು, ಸೊ ಮೊದಲು ಅದಕ್ಕಿಂತ ಆಗಿರುವಂಥ ಅಡಾಪ್ಷನ್ಸ್ಗಳಿಗೆಲ್ಲ ಅದು ವ್ಯಾಲಿಡ್ ಇಲ್ಲ. ದಿಸ್ ಇಸ್ ನಾಟ್ ಅಪ್ಲಿಕೇಬಲ್. ರೈಟ್ ಫ್ರಮ್ ಯಾವಾಗ ಆಪ್ರೇಟಿವ್ ಬಂತು ಆವಾಗಲಿಂದ ಅದು ಪ್ರಾಸ್ಪೆಕ್ಟಿವ್ ಆಪರೇಷನ್ ಆಫ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ನಾವು ಕಾಣ್ಬೋದು. ಇನ್ನು ಸೇವಿಂಗ್ಸ್ ಆಫ್ ಪ್ರೀವಿಯಸ್ ಅಡಾಪ್ಷನ್ಸ್. ಸೊ ಸೇವಿಂಗ್ಸ್ ಆಫ್ ಪ್ರೀವಿಯಸ್ ಅಡಾಪ್ಷನ್ಸ್ ಅಂದರೆ ಏನು? ಸೆಕ್ಷನ್ 30 ಹೇಳುವಂಥದ್ದು. ಸೊ ಸೆಕ್ಷನ್ 30ಯಲ್ಲಿ ನಾವು ಕಾಣ್ತಾ ಇರುವಂಥದ್ದು, ಸೊ ಆ ಮೊದಲು ಮಾಡ್ಕೊಂಡಿರುವಂತಹ ಯಾವುದೇ ಪ್ರೀವಿಯಸ್ ಅಡಾಪ್ಷನ್ ಇದ್ದರೆ, ಸೊ ದ್ಯಾಟ್ ಈಸ್ ನಾಟ್ ಅಫೆಕ್ಟೆಡ್ ಅಂತ ಹೇಳುವಂಥದ್ದು. ಸೊ ದೋಸ್ ಆರ್ ಸೇವ್ಡ್, ಸಚ್ ಪ್ರೀವಿಯಸ್ ಅಡಾಪ್ಷನ್ಸ್ ಆರ್ ಸೇವ್ಡ್. ಸೊ ದಿಸ್ ಈಸ್ ಒನ್ ಆಫ್ ದಿ salient features we can say. ಹಾಗೆ ವಾಟ್ were the changes affected by ಹಿಂದೂ ಅಡಾಪ್ಷನ್, HAMA, ಓಕೆ, HMA ಅಲ್ಲ, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ನಾವು ಕಾಣುವಂಥದ್ದು. ನೆಕ್ಸ್ಟ್ ಇದು ನಾನು ಆಲ್ರೆಡಿ ಹೇಳಿದೆ. ಸೊ ಇದಿಷ್ಟು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಸೆಕ್ಷನ್ 4 ಏನು ಹೇಳುತ್ತೆ? ಓವರ್ ರೈಡಿಂಗ್ ಎಫೆಕ್ಟ್ ಆಫ್ ದಿ ಆ್ಯಕ್ಟ್. ಸೊ ಆ್ಯಕ್ಟು ಹಿಂದಿರುವಂಥ ಆಚರಣೆಗಳನ್ನೆಲ್ಲ ಕೂಡ ಓವರ್ ರೈಡ್ ಮಾಡ್ತದೆ ಅಂತ. ಹಾಗೆ ಸೆಕ್ಷನ್ 7 ಆ್ಯಂಡ್ 8 ಏನು ಹೇಳುತ್ತೆ? ಯಾರು ಅಡಾಪ್ಷನ್ಗೆ ತಗೊಳ್ಬೋದು ಅಂದರೆ, ಒಬ್ಬ ಪುರುಷನಾದರೆ ಹೇಗೆ ಒಂದು
ದತ್ತುಪುತ್ರನ ಸ್ವೀಕಾರ ಮಾಡ್ಬೋದು, ಅಥವಾ ಸ್ತ್ರೀ ಆದರೆ ಹೇಗೆ ದತ್ತುಪುತ್ರಿಯನ್ನು ಸ್ವೀಕಾರ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಸೆಕ್ಷನ್ 7 ಮತ್ತು ಸೆಕ್ಷನ್ 8 ಹೇಳ್ತದೆ. ಹಾಗೆ ಸೆಕ್ಷನ್ 9 ಹೇಳುವಂಥದ್ದು ಪರ್ಸನ್ಸ್ ಕೇಪಬಲ್ ಆಫ್ ಗಿವಿಂಗ್ ಇನ್ ಅಡಾಪ್ಷನ್, ಯಾರು ಕೊಡ್ಬೋದು. ಸೊ ಗಾರ್ಡಿಯನ್ ಕೊಡ್ಬೋದಾ, ಅಥವಾ ಯಾವುದೋ ಒಂದು ಪಾಪ ಅನಾಥ ಮಗು ಇರುತ್ತೆ, ಅದನ್ನು ಎಲ್ಲೋ ಬೆಳೆಸ್ತಾ ಇರ್ತಾರೆ ಅನಾಥಾಶ್ರಮದಲ್ಲಿ, ಆವಾಗ ತಂದೆ ತಾಯಿ ಕೊಡಬೇಕು ಅಂತ ಇದ್ರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಸೊ ಇದು ಮೊದಲ ಏನ್ಷಿಯಂಟ್ ಲಾದಲ್ಲಿ ಇರಲಿಲ್ಲ. ತಂದೆ ಅಥವಾ ತಾಯಿ ಮಾತ್ರ, ಅದು ಕೆಲವೊಂದು ಕಸ್ಟಮ್ ಇತ್ತು, ದತ್ತಕ ಹೋಮ ಅಂತ ಹೇಳ್ತಿತ್ತು, ಆ ಸೆರೆಮನೀಸ್ ಆಗಬೇಕು. ಸೊ ಅದಾದರೆ ಮಾತ್ರ ದತ್ತು ನೀಡಿದ್ದಾರೆ ಹೇಳುವಂಥ ಒಂದು ಪ್ರಿಸಂಪ್ಷನ್ ಬರ್ತಿತ್ತು. ಸೊ ಆ ರೀತಿಯಲ್ಲಿ ಈಗ ಇಲ್ಲ. ಈ ಹಿಂದೂ ಅಡಾಪ್ಷನ್ ಆ್ಯಂಡ್ ಮ್ಯಾರೇಜ್ ಆ್ಯಕ್ಟಲ್ಲಿ, ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ಅಷ್ಟು ರಿಜಿಡ್ ಲಾ ಇಲ್ಲ. ಆದರೆ ಆ ಕನ್ಸೆಂಟ್ ಇರಬೇಕು. ಒಬ್ಬ ವ್ಯಕ್ತಿ ಹಿ ಶುಡ್ ಗಿವ್ ಅಂಡ್ ಅನದರ್ ಪರ್ಸನ್ ಶುಡ್ ಟೇಕ್ ದ್ಯಾಟ್ ಚೈಲ್ಡ್. ಸೊ ಆ ಒಂದು ಇಂಟೆನ್ಷನ್ ಇಟ್ ಹ್ಯಾಸ್ ಟು ಬಿ ಕ್ಲಿಯರ್ಲಿ ಮ್ಯಾನಿಫೆಸ್ಟೆಡ್. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಪರ್ಸನ್ಸ್ ಹೂ ಮೇ ಬಿ ಅಡಾಪ್ಟೆಡ್, ಯಾರನ್ನು ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾವು 3 ರೀತಿಯ ವ್ಯಕ್ತಿಗಳನ್ನು ಕಾಣ್ಬೋದು. ಸೊ 3 ಜನರ ಕೆಪಾಸಿಟೀಸ್ಗಳನ್ನು ಕೂಡ ನಾವು ಸಪರೇಟಾಗಿ ನೋಡಬೇಕಾಗ್ತದೆ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಈ ವ್ಯಕ್ತಿ ಮೈನರ್ ಇರ್ಬೋದು, ಹಿ ಮೇ ಬಿ ಅನ್ಮ್ಯಾರಿಡ್, ಬಟ್ ಹಿ ಕುಡ್ ಬಿ ಐದರ್ ಸನ್ ಆರ್ ಹಿ ಕುಡ್ ಬಿ ಡಾಟರ್, ಇಟ್ ಕುಡ್ ಬಿ ಐದರ್ ಆರ್ಫನ್. ಬಟ್ ಅಡಾಪ್ಟೆಡ್ ಚೈಲ್ಡನ್ನು ಮತ್ತೆ ಅಡಾಪ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ನಾನು ಒಂದು ಮಗುವನ್ನು ಅಡಾಪ್ಷನ್ಗೆ ತಗೊಳ್ತೇನೆ, ನನಗೆ ಬೇಡ ಅಂತ ನಾನು ಇನ್ನೊಬ್ಬರಿಗೆ ಅಡಾಪ್ಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೋವೇರ್ ಕಾನೂನು ಎಲ್ಲೂ ಕೂಡ ಮಿಸ್ಯೂಸ್ ಆಫ್ ಲಾ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, so Lakshman, actually what is happening, under which act you are saying? Generally 125 CRPC, if you are saying we have to see who is unable to maintain themselves, so that has to be seen. If wife is sufficient, why should husband give the maintenance? That's not compulsory. So conditions as to a valid adoption, that is section 11. So this is regarding different conditions. Section 6 kuda helutte. So section 6 kuda. Then results or effects of adoption. So section 12 ಏನಾಗುತ್ತೆ, ಪ್ರಾಪರ್ಟಿ ರೈಟ್ಸ್ ಇರಲಿ, ಅಥವಾ ಆ ಮಗುವನ್ನು ಹೇಗೆ ಕನ್ಸಿಡರ್ ಮಾಡಬೇಕು, as a natural son, or if it's in a joint family, he should be considered as a co-partner ಹೇಳುವಂಥದ್ದೆಲ್ಲ results or effects we can see. Okay, so these are the major changes which have been effected by Adoption and Maintenance Act. So ಒಂದೊಂದೇ ನೋಡ್ತಾ ಹೋಗೋಣ. ಸೊ ಒಂದೊಂದೇ ಸೆಕ್ಷನ್ ಪ್ರಕಾರ let's go on seeing this. Capacity to take in adoption. So section 7 it says regarding male, section 8 says regarding female. Okay, the capacity of male. So ಮೊದಲಾದರೆ ಮಗ ಅಥವಾ ಮಗಳು ಇಬ್ಬರನ್ನೂ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ಓನ್ಲಿ ಸನ್ ಕುಡ್ ಬಿ ಅಡಾಪ್ಟೆಡ್ ಇನ್ ಅರ್ಲಿಯರ್ ಡೇಸ್, ಬಟ್ ನೌ ದ ಚೇಂಜ್ ಈಸ್ ದ್ಯಾಟ್ ಹಿ ಕ್ಯಾನ್ ಟೇಕ್ ಬೋತ್ ಮೇಲ್ ಆಲ್ಸೋ, ಬೋತ್ ಫೀಮೇಲ್ ಆಲ್ಸೋ. ಹಿಂದೂ ದೇ ಕ್ಯಾನ್ ಅಡಾಪ್ಟ್ ಅ ಸನ್ ಆರ್ ದೇ ಕ್ಯಾನ್ ಅಡಾಪ್ಟ್ ಅ ಡಾಟರ್. But whatever it is, consent of wife is required for a husband. So husband can validly, he can adopt, and no bar for unmarried girl to adopt. So even unmarried girl kuda she can adopt, she can have the adoption and have a child. Okay, idu ಒಂದು. ಹಾಗೆ ಲೇಡೀಸ್ ಗಾದ್ರೆ ಇಲ್ಲೂ ಕೂಡ ಅದೇ ಹಸ್ಬೆಂಡ್ಗೆ ಕೂಡ ಒಂದು ಕ್ಯಾಟಗರಿ ಇರುತ್ತೆ. ಇಫ್ he may not require the consent of the wife if she has renounced, and ಬೇರೆ ಬೇರೆ ಕ್ಯಾಟಗರಿ ಇದೆ. ಬಟ್ renounced all the worldly desires ಹಾಗೆಲ್ಲ ಇರುತ್ತಲ್ಲ, ಸೊ ಕೆಲವೊಂದು ಕ್ಯಾಟಗರಿ ಇದೆ. So I'm not going to explain that in detail, but just I'm pointing out which are all sections are saying what all. So this is just a class regarding overview. So with respect to female, no consent of husband is required. If only no consent of husband is required if he has renounced, or he has ceased to be Hindu, or if he is of unsound mind. Okay. ಇನ್ನು ಸೊ ಪರ್ಸನ್ಸ್ ಕೇಪಬಲ್ ಆಫ್ ಗಿವಿಂಗ್ ಇನ್ ಅಡಾಪ್ಷನ್. ಈಗ ಒಬ್ಬ ವ್ಯಕ್ತಿ ತನ್ನ ಮಗುವನ್ನು
ದತ್ತು ನೀಡ್ತಿದ್ದಾನೆ ಅಂತ ಹೇಳಿದ್ರೆ ಫಾದರ್ is of course is having the right to give his child in adoption, but ತಾಯಿಯ consent ಬಹಳ ಮುಖ್ಯ. He has to take the permission of the mother. So mother's consent is necessary for the father to exercise such a right. This is one thing. ಮೊದಲಾದರೆ ತಂದೆ ಕೊಟ್ಬಿಡ್ ತಾಯಿನ ಕೇಳಬೇಕಂತ ಇರಲಿಲ್ಲ. ಆದರೆ now mother's consent is necessary. Then minus guardian may also give the child in adoption with the court's prior permission. So this is very necessary. ನೋಡಿ ಇದು ಗಾರ್ಡಿಯನ್ ಕೂಡ ಮೊದಲಾದರೆ ಫಾದರ್ ಆರ್ ಮದರ್ ಮಾತ್ರ ಅಡಾಪ್ಷನ್ಗೆ ಕೊಡ್ಬೋದಿತ್ತು. ಆದರೆ ನಾವು ಈವನ್ ದಿ ಗಾರ್ಡಿಯನ್, ಯಾರೇ ಗಾರ್ಡಿಯನ್ ಇರಲಿ ಅವರ ಸುಪರ್ದಿಯಲ್ಲಿ ಮಗುವನ್ನು ಬೆಳೆಸ್ತಾ ಇದ್ದರೆ, ಅಂದರೆ ದಿಸ್ ಇನ್ಕ್ಲೂಡ್ಸ್ ಈವನ್ ದಿ ಆರ್ಫನ್ ಚೈಲ್ಡ್, ಅನಾಥ ಮಕ್ಕಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಓಕೆ, ಸೊ ಅವರನ್ನು ಗಾರ್ಡಿಯನ್ ಅಡಾಪ್ಷನ್ಗೆ ಕೊಡ್ಬೋದು ಅಂತ ಹೇಳುವಂಥ ಅರ್ಥ. ಸೊ ಬಟ್ ವಿತ್ ದಿ ಕೋರ್ಟ್ಸ್ ಪ್ರಯರ್ ಪರ್ಮಿಷನ್ ವೇರ್ ಬೋತ್ ದಿ ಪೇರೆಂಟ್ಸ್ ಆಫ್ ದಿ ಚೈಲ್ಡ್ ಆರ್ ಡೆಡ್ ಆರ್ ಹ್ಯಾವ್ ಬಿಕಮ್ ಇನ್ಕೇಪಬಲ್ ಆಫ್ ಗಿವಿಂಗ್ ಕನ್ಸೆಂಟ್. ಅಂದರೆ ತಂದೆ ತಾಯಿ ಆಕ್ಸಿಡೆಂಟ್ ಆಯಿತು, ಅವರಿಗೆ ಆ ಒಂದು ಪರ್ಮಿಷನ್ ಕೊಡುವಂಥ ಸಾಮರ್ಥ್ಯ ಇಲ್ಲ, ಆ ಮಗುವನ್ನು ಬೆಳೆಸುವಂಥದ್ದು ಅತಿ ಅವಶ್ಯಕ ಇರುತ್ತೆ. ಸೊ ಆವಾಗ ಯಾರು ಗಾರ್ಡಿಯನ್ ಅಡಾಪ್ಷನ್ಗೆ ಕನ್ಸೆಂಟ್ ಕೊಡ್ಬೋದು, ಬಟ್ ಕೋರ್ಟ್ ವಿಲ್ ಓವರ್ಲುಕ್ ದಿಸ್ ಮ್ಯಾಟರ್. ಓಕೆ, ಸೊ ದಿಸ್ ಇಸ್ regarding persons who are capable of giving in adoption, section 9 ಹೇಳುವಂಥದ್ದು. ನೆಕ್ಸ್ಟ್ persons who may be adopted. ಸೊ ಜನರಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳುವಂಥದ್ದಾದರೆ ಸೆಕ್ಷನ್ 10, 9 ಅಲ್ಲ, ಸೆಕ್ಷನ್ 10 who may be adopted ಅಂತ ನಾವು ಇಲ್ಲಿ ಕಾಣುವಂಥದ್ದು. ಸೆಕ್ಷನ್ 10 ನೋಡಿ. ಸೊ ಈವನ್ ಅಡಾಪ್ಷನ್ ಆಫ್ ಅ ಫೀಮೇಲ್ ಈಸ್ ಪರ್ಮಿಟೆಡ್, ಈವನ್ ಅಡಾಪ್ಷನ್ ಆಫ್ ಎನ್ ಆರ್ಫನ್ ಈಸ್ ಪರ್ಮಿಟೆಡ್. ಕಾಸ್ಟ್ ಬಾರ್ ಇಲ್ಲ, ಇದೇ ಜಾತಿಯವರಾಗಬೇಕು ಅಂತ ಇಲ್ಲ, ಇದೇ ಧರ್ಮದವರಾಗಬೇಕು ಅಂತ ಇಲ್ಲ, ಇದೇ ಜಾತಿ ಇದೇ ಪಂಗಡ ಈ ಒಂದು ಆ ಒಂದು ಕಂಡೀಷನ್ ಏನಿಲ್ಲ. ಸೊ ದ್ಯಾಟ್ ಬಾರ್ ಈಸ್ ರಿಮೂವ್ಡ್. ಹಾಗೆ ಮದರ್, ಕೆಲವೊಂದು ಮದರ್ ಹೀಗಿರಬೇಕು ಅಂತ ಕೆಲವೊಂದು ಬಾರ್ ಇತ್ತು, ಇಲ್ಲಿಜಿಟಿಮೆಸಿ ಹಾಗೆಲ್ಲ ಇದ್ರೆ ತಗೊಳ್ಳಿಕ್ಕಿಲ್ಲ ಅಂತ. ಸೊ ಈವನ್ ದ್ಯಾಟ್ ಹ್ಯಾಸ್ ಬಿನ್ ರಿಮೂವ್ಡ್. ಈವನ್ ಅ ಸ್ಟ್ರೇಂಜರ್ ಕ್ಯಾನ್ ಬಿ ಅಡಾಪ್ಟೆಡ್. ಯಾಕೆಂದರೆ ಮೊದಲಾದರೆ ನಿಯರ್ ರಿಲೇಷನಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು ಹೇಳುವಂಥ ಕೆಲವೊಂದು ಪದ್ಧತಿ ಇತ್ತು. ಸೊ ಆ ರೀತಿಯಲ್ಲಿಲ್ಲ. ಅಥವಾ ಬ್ಲಡ್ ರಿಲೇಷನಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು, ಹತ್ತಿರದ ಸಂಬಂಧಿಗಳಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು ಹೇಳುವಂಥದ್ದೆಲ್ಲ ಇತ್ತು. ಸೊ ದ್ಯಾಟ್ ಬಾರ್ ಈಸ್ ರಿಮೂವ್ಡ್. ಸೊ ಈವನ್ ಅ ಸ್ಟ್ರೇಂಜರ್ ಕ್ಯಾನ್ ಬಿ ಅಡಾಪ್ಟೆಡ್ ಆ್ಯಂಡ್ ಇಲಿಜಿಟಿಮೆಸಿ ಎಕ್ಸೆಟ್ರಾ ನೋ ಬಾರ್. ಇಲಿಜಿಟಿಮೆಸಿ ಅಂದರೆ ಈಗ ಕೆಲವೊಂದು ಅನೈತಿಕ ಮಕ್ಕಳಿದ್ರೆ, ಅನೈತಿಕ ಸಂಬಂಧದಿಂದ ಹುಟ್ಟಿದ ಮಕ್ಕಳಿದ್ರೆ ಅಂಥವ್ರನ್ನ ಅಡಾಪ್ಟ್ ಮಾಡ್ಕೊಳ್ಬಾರ್ದು ಹೇಳುವಂಥ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಹೇಳುವಂಥದ್ದು. ದೆನ್ ಅಡಾಪ್ಟಿ ಟು ಬಿ ಅನ್ಮ್ಯಾರಿಡ್. ಸೊ ಇದು ಒಂದು ಇಲ್ಲಿ ಮತ್ತು ಇದು ಎರಡು ಏನಿದೆ, ಅನ್ಲೆಸ್ ದಿಸ್ ಇಸ್ ನಾಟ್ ಲೈಕ್ ಅಬ್ಸಲ್ಯೂಟ್, ಬಟ್ ಅನ್ಲೆಸ್ ಕಸ್ಟಮ್ಸ್ ಆರ್ ಯೂಸೇಜಸ್ ಪರ್ಮಿಟ್, ಅವರು ಫಾಲೋ ಮಾಡುವಂಥ ಕಸ್ಟಮ್ ಅಥವಾ ಯೂಸೇಜು ಇಫ್ ದೇ ಪರ್ಮಿಟ್ that even married persons can be given in adoption, or even persons above 15 years can be given in adoption, then there is no such bar. Okay, otherwise adoptee ಅಂದರೆ ಯಾರು ಅಡಾಪ್ಷನ್ಗೆ ಹೋಗ್ತಿರ್ತಾರೆ ಅವರು ಅನ್ಮ್ಯಾರಿಡ್ ಇರಬೇಕು, ಹಾಗೆ ದೇ ಶುಡ್ ಬಿ ಅಂಡರ್ ದಿ 15 years ಆಫ್ ಏಜ್ ಅಂತ ಹೇಳುವಂಥದ್ದು. ಹಾಗೆ ಇದು ಒಂದು ಬಹಳ ಮುಖ್ಯ. ಈಗ ಅಡಾಪ್ಟೆಡ್ 21 years ಯಂಗರ್ ದ್ಯಾನ್ ದಿ ಅಡಾಪ್ಟರ್. ಸೊ ಈಗ ಒಬ್ಬ ಮೇಲ್ ಅವ್ರನ್ನ ಗರ್ಲ್ ಚೈಲ್ಡನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದರೆ 21 years ದೊಡ್ಡದಿರಬೇಕು, ಅವ್ರಿಗಿಂತ ಎಲ್ಡರ್ ಇರಬೇಕು, ಹಿರಿಯನಿರಬೇಕು ಅಂತ ಹೇಳುವಂಥದ್ದು. ಹಾಗೆ ಒಬ್ಬರು ಫೀಮೇಲ್ ಇಫ್ ಶೀಸ್ ಅಡಾಪ್ಟಿಂಗ್ ಅ ಬಾಯ್ ಮೇಲ್ ಚೈಲ್ಡ್ ಈವನ್ 21 years ಇರಬೇಕು ಅಂತ ಹೇಳುವಂಥದ್ದು. ಓಕೆ, ಹಿರಿಯರಿರ್ಬೇಕಂತ. ಸೆಕ್ಷನ್ ಕಂಡೀಷನ್ಸ್ ಅಂದರೆ ದಿಸ್ ಅಂದರೆ ದತ್ತಕ ಹೋಮ. ದತ್ತಕ ಹೋಮ ಅಂತ ಮೊದಲು ದತ್ತು ನೀಡುವಾಗ ಕೊಡ್ತಿದ್ರು. ಸೊ ಈ ದತ್ತಕ ಹೋಮ ಹೇಳುವಂಥದ್ದು ಅವಶ್ಯಕ ಇಲ್ಲ ಅಂತ ಹೇಳುವಂಥದ್ದು. ಸೊ ಸೆಕ್ಷನ್ 11 clearly lays down that this is not essential, only the physical act of giving and taking is essential and sufficient. So actually ಆ ಮಗುವನ್ನು ನೀಡುವಂಥದ್ದು, ಆ ಮಗುವನ್ನು ಪಡ್ಕೊಳ್ಳುವಂಥದ್ದು ವಿತೌಟ್ ಎನಿ ಪೇಮೆಂಟ್ಸ್. ಸೊ ದ್ಯಾಟ್ ಇಸ್ ವೆರಿ ನೆಸೆಸರಿ. ಪೇಮೆಂಟ್ಸ್ ಇಲ್ಲ, ದೇರ್ ಇಸ್ ಅ ಕಂಪ್ಲೀಟ್ ಪ್ರಾಹಿಬಿಷನ್. ದುಡ್ಡಿಗೋಸ್ಕರ ಮಗುವನ್ನು ತಗೊಳ್ಳೋದು ಪಡ್ಕೊಳ್ಳೋದು ಮಾಡಲಿಕ್ಕಿಲ್ಲ. ಇಟ್ ಬಿಕಮ್ಸ್
an offense, illegal trafficking of human beings ಆಗುತ್ತೆ ಹಾಗೆ ಮಾಡಿದರೆ. ಸೊ ದಿಸ್ ಇಸ್ ಪ್ಯೂರ್ಲಿ ಫಾರ್ ದಿ ಪರ್ಪಸ್ ಆಫ್ ಒಂದು ಏನು ರಿಲಿಜಿಯಸ್ ಪರ್ಪಸ್ ಇರಲಿ ಅಥವಾ ಸಾಮಾಜಿಕ ಪರ್ಪಸ್ ಇರಲಿ, ಒಂದು ಪಿಂಡ ಪ್ರದಾನ ಮಾಡಲಿಕ್ಕೆ ತಮ್ಮ ಆ ಒಂದು ಪರಂಪರೆನ ಕಂಟಿನ್ಯೂ ಮಾಡಲಿಕ್ಕೆ ಒಬ್ಬನ ಅಡಾಪ್ಟ್ ಮಾಡ್ಕೊಳ್ತಾರೆ, ಅಥವಾ ಯಾರು ತಮ್ಮ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವರ ಆಸ್ತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆ ಕಾರಣಕ್ಕೋಸ್ಕರ ತಗೊಳ್ಳುವಂಥ ಈ ಅಡಾಪ್ಷನ್ನು, ಅದಕ್ಕೋಸ್ಕರ ಯಾವುದೇ ಒಂದು ಕನ್ಸಿಡ್ರೇಷನ್ನು ಮಾನಿಟರಿ ಆ ಒಂದು ಉದ್ದೇಶದಿಂದ ನೋಡಬಾರ್ದು ಹೇಳುವಂಥ ಅಂಶಗಳಿಗೆ ಪ್ರಾಹಿಬಿಷನ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ರಿಸಲ್ಟ್ಸ್ ಆರ್ ಎಫೆಕ್ಟ್ಸ್ ಆಫ್ ಅಡಾಪ್ಷನ್. ಸೊ ಅಡಾಪ್ಷನ್ ಆದ ನಂತರ ಏನು ಎಫೆಕ್ಟು? ಸೊ ವಾಟ್ ವುಡ್ ದ ಎಫೆಕ್ಟ್? ಸೊ ಆನ್ ಅಡಾಪ್ಟೆಡ್ ಸನ್ ಅಂಡರ್ ಸೆಕ್ಷನ್ 12 ಶೇರ್ಸ್ ಈಕ್ವಲಿ ವಿತ್ ದಿ ಆಫ್ಟರ್ ಬಾರ್ನ್ ನ್ಯಾಚುರಲ್ ಸನ್. ಯಾಕೆಂದರೆ ಅಡಾಪ್ಟ್ ಮಾಡ್ಕೊಳ್ಳುವಾಗ ಅವನಿಗೆ ಈಗ ಉದಾಹರಣೆಗೆ ನಾನು ಅಡಾಪ್ಟ್ ಮಾಡ್ಕೊಳ್ತಿದ್ದೇನೆ ಅಂದರೆ ನನಗೆ ಮಗ ಇರಬಾರ್ದು, ಮಗನ ಮಗ ಇರಬಾರ್ದು, ಮಗನ ಮಗನ ಮಗ ಇರಬಾರ್ದು. ಸೊ ದ್ಯಾಟ್ ಈಸ್ ಒನ್ ಬಾರ್, ದ್ಯಾಟ್ಸ್ ಒನ್ ಕಂಡೀಷನ್. ಓಕೆ, ಸೊ ಹಿ ಶುಡ್ ನಾಟ್ ಬಿ ಹ್ಯಾವಿಂಗ್ ಸನ್ ಆರ್ ಸನ್ ಸನ್ ಆರ್ ಸನ್ ಸನ್ ಸನ್. ಸೊ ನ್ಯಾಚುರಲಿ ಮಗು ಇರೋದಿಲ್ಲ, ಸೊ ಮಗುನ ದತ್ತು ತಗೊಳ್ತೇವೆ. ದತ್ತು ತಗೊಂಡ ಆಮೇಲೆ ನಂತರ ಹುಟ್ಟಿದ ಮಗ ಇದ್ದರೆ ಆವಾಗ ಈಕ್ವಲಿ ಅವ್ರ ಜೊತೆ ಶೇರ್ ಆಗತ್ತೆ ಪ್ರಾಪರ್ಟಿ. ಸೊ ಹಿ ಶುಡ್ ಬಿ ಕನ್ಸಿಡರ್ಡ್ ನ್ಯಾಚುರಲ್ ಸನ್ಗೆ ಎಷ್ಟು ರೈಟ್ಸ್ ಇದೆ ಅಷ್ಟೇ ರೈಟ್ಸ್ ಈ ಅಡಾಪ್ಟೆಡ್ ಸನ್ಗೆ ಕೂಡ ಇರ್ಬೋದು ಅಂತ. ಸೊ ದೇರ್ ಕ್ಯಾನ್ ಬಿ ಡೈವೆಸ್ಟಿಂಗ್ ಆಫ್ ದಿ ಹಸ್ಬೆಂಡ್ಸ್ ಎಸ್ಟೇಟ್ ಇನ್ ವಿಡೋ ಆನ್ ವ್ಯಾಲಿಡ್ ಅಡಾಪ್ಷನ್. Under section 12 of the act lays down that any property which was vested in the adopted child before the adoption continues to vest in, so there cannot be, okay, so there cannot be. ಇದು ಸೆಕೆಂಡ್ ಇದೇನೆಂದರೆ, ಮೊದಲೇನಾಗ್ತಿತ್ತು, ಒಬ್ಬ ವಿಧವೆ ಒಂದು ಮಗುವನ್ನು ದತ್ತು ತಗೊಂಡ್ರೆ ಅವಳಿಗೆ ಗಂಡನಿಂದ ಬಂದಂಥ ಏನು ಆಸ್ತಿ ಇರುತ್ತೆ ಅದು ಅವಳಿಂದ ಹೋಗ್ಬಿಡ್ತಿತ್ತು. ಶಿ ವುಡಂಟ್ ಹ್ಯಾವ್ ಗೆಟ್ ದಿ ರೈಟ್ಸ್. ವೆಸ್ಟ್ ಆಗಿದ್ದ ಪ್ರಾಪರ್ಟಿ ಮತ್ತೆ ಕಳ್ಕೊಳ್ತಿದ್ಲು, ಡೈವೆಸ್ಟ್ ಆಗ್ತಿತ್ತು. ಸೊ ಆ ರೀತಿ ಏನು ಆಗೋದಿಲ್ಲ ಅಂತ ಹೇಳುವಂಥದ್ದು ಸೆಕ್ಷನ್ 12. ಸೊ ದೇರ್ ಕೆನಾಟ್ ಬಿ ಡೈವೆಸ್ಟಿಂಗ್ ಆಫ್ ದಿ ಹಸ್ಬೆಂಡ್ಸ್ ಎಸ್ಟೇಟ್ ವಿಚ್ ಇಸ್ ವೆಸ್ಟೆಡ್ ಇನ್ ವಿಡೋ ಆನ್ ಅ ವ್ಯಾಲಿಡ್ ಅಡಾಪ್ಷನ್. ಸರಿಯಾಗಿ ಅಡಾಪ್ಷನ್ ಮಾಡಿಕೊಂಡ್ರೆ ಆ ರೀತಿ ಯಾವ ರೀತಿ ಹಕ್ಕು ಅವಳಿಂದ ಕಸಿಯಲ್ಪಡೋದಿಲ್ಲ ಅಂತ ಹೇಳುವಂಥದ್ದು. ಸೊ ಈಗ ಆಯಿತು, ಅಡಾಪ್ಟೆಡ್ ಪೇರೆಂಟ್ಸ್ ಬಗ್ಗೆ ಆಯಿತು. ಇನ್ನು ಆ ಮಗುಗೆ ಕೆಲವೊಂದು ಪ್ರಾಪರ್ಟಿ ಇರ್ಬೋದು, ನ್ಯಾಚುರಲ್ ಫ್ಯಾಮಿಲಿಲೇ ಕೆಲವೊಂದು ಪ್ರಾಪರ್ಟಿ ಬಂದಿರ್ಬೋದು. ಸೊ ಇವನ್ ದ್ಯಾಟ್ ಪ್ರಾಪರ್ಟಿ ಹೋಗೋದಿಲ್ಲ, ಆ ಮಗುವಿಂದ ಹೋಗೋದಿಲ್ಲ, ಇಟ್ ಕಂಟಿನ್ಯೂಸ್. ಓಕೆ, ಸೊ ವಿಚ್ ವಾಸ್ ವೆಸ್ಟೆಡ್ ಇನ್ ದಿ ಅಡಾಪ್ಟೆಡ್ ಚೈಲ್ಡ್ ಬಿಫೋರ್ ದಿ ಅಡಾಪ್ಷನ್ ಕಂಟಿನ್ಯೂಸ್ ಟು ವೆಸ್ಟ್ ಇನ್ ಹಿಮ್ ಆರ್ ಹರ್ ಆಸ್ ದ ಕೇಸ್ ಮೇ ಬಿ. ಸೊ ಇದು ಒಂದು. ಹಾಗೆ ಆನ್ ಅಡಾಪ್ಷನ್ ದ ಅಡಾಪ್ಟಿ ಗೆಟ್ಸ್ ಟ್ರಾನ್ಸ್ಪ್ಲಾಂಟೆಡ್ ಇನ್ ದಿ ಫ್ಯಾಮಿಲಿ ಇನ್ ವಿಚ್ ಇಸ್ ಅಡಾಪ್ಟೆಡ್ ವಿತ್ ದಿ ಸೇಮ್ ರೈಟ್ಸ್ ಆಸ್ ದಟ್ ಆಫ್ ಅ ನ್ಯಾಚುರಲ್ ಸನ್. ಸೊ ಇದು ಬಹಳ ಮುಖ್ಯ. ಟ್ರಾನ್ಸ್ಪ್ಲಾಂಟೇಷನ್ ಥರ ಆಗತ್ತೆ ಅಂತ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪ್ಲಾಂಟೇಷನ್ ಆದಾಗೆ ಸೊ ನ್ಯಾಚುರಲ್ ಸನ್ಗೆ ಎಷ್ಟು ಹಕ್ಕಿತ್ತೋ ಅದೇ ರೀತಿ ಇವರಿಗೂ ಕೂಡ ನ್ಯಾಚುರಲ್ ಹಕ್ಕಿರುತ್ತೆ. ಸೊ ಹಿ ಬಿಕಮ್ಸ್ ಅ ಕೋ ಪಾರ್ಟ್ನರ್ ಇನ್ ದಿ ಅಡಾಪ್ಟೆಡ್ ಫ್ಯಾಮಿಲಿ ಆಫ್ಟರ್ ಸೆವರಿಂಗ್ ಆಲ್ ಹಿಸ್ ಟೈಸ್ ವಿತ್ ದಿ ಫ್ಯಾಮಿಲಿ ಫ್ರಮ್ ವಿಚ್ ಹಿ ಹ್ಯಾಸ್ ಬಿನ್ ಅಡಾಪ್ಟೆಡ್. ಸೊ ಆ ನ್ಯಾಚುರಲ್ ಫ್ಯಾಮಿಲಿಯಿಂದ ಕಂಪ್ಲೀಟಾಗಿ ಆ ಟೈಸನ್ನು ಕಡ್ಕೊಂಡು, ಆ ಬಂಧಗಳನ್ನು ಕಡ್ದುಕೊಂಡು ಹೊಸ ಫ್ಯಾಮಿಲಿಗೆ ಅವರು ಟ್ರಾನ್ಸ್ಪ್ಲಾಂಟೇಷನ್ ಆಗುವಾಗ ಹಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಕೋ ಪಾರ್ಟ್ನರ್ ಓನ್ಲಿ. ಸೊ ಇದು ಬಹಳ ಮುಖ್ಯ. ಹಾಗೆ ರೆಗ್ಯುಲೇಷನ್ ಆಫ್ ಅಡಾಪ್ಷನ್. ಸೊ ಇದು ನಾವು ನೋಡಿರುವಾಗೆ ಈ ಎಲ್ಲ ಅಡಾಪ್ಷನ್ಗಳು ಕಾನೂನು ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅದು ಪ್ರಾರಂಭ ಮಾಡಿದ ನಂತರ ಏನೇನು ಅಡಾಪ್ಷನ್ಗಳಾದವು ಅವೆಲ್ಲವೂ ಈ ಆ್ಯಕ್ಟಲ್ಲಿ ಹೇಳಿರೋ ಪ್ರಾವಿಷನ್ಸ್ಗಳ ಪ್ರಕಾರನೇ ನಡಿಬೇಕು ಹೇಳುವಂಥದ್ದು. ಸೊ ಆಲ್ ಅಡಾಪ್ಷನ್ಸ್ ಮೇಡ್ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಆ್ಯಕ್ಟ್ ಆರ್ ಟು ಬಿ ರೆಗ್ಯುಲೇಟೆಡ್ ಬೈ ದಿ ಪ್ರಾವಿಷನ್ಸ್ ಕಂಟೈನ್ಡ್ ಇನ್ ದಿಸ್ ಆ್ಯಕ್ಟ್ ಅಂತ ಹೇಳುವಂಥದ್ದು. ಸೊ ಎನಿ ಅಡಾಪ್ಷನ್ ಮೇಡ್ ಇನ್ ಕಾಂಟ್ರವೆನ್ಷನ್ ಆಫ್ ದ ಸೆಟ್ ಪ್ರಾವಿಷನ್ ಶಾಲ್ ಬಿ ನಲ್ ಆ್ಯಂಡ್ ವಾಯ್ಡ್. ಸೊ ಅದರ ವಿರುದ್ಧವಾಗಿ ಇದನ್ನು ನಡೆಸಿದರೆ ಏನಾಗುತ್ತೆ, ಅದು ನಲ್ ಆ್ಯಂಡ್ ವಾಯ್ಡ್ ಆಗುತ್ತೆ. An adoption violating the provisions of the act shall not create any rights in the adoptive family, nor would it destroy the rights of any person in the family of his or her birth. ಸೊ ಇದೇನಾಗುತ್ತೆ ಅಂದರೆ, ಹೊಸ ಫ್ಯಾಮಿಲಿಲಿ ಇವ್ರು ಹೊಸದಾಗಿ ರೈಟ್ಸ್ ಕ್ರಿಯೇಟ್ ಮಾಡೋದಿಲ್ಲ, ಅಥವಾ ಅವರಿಗಿರುವಂಥ ರೈಟ್ಸನ್ನು ಕೂಡ ಇವರು ಡಿಸ್ಟ್ರಾಯ್ ಮಾಡೋದಿಲ್ಲ. ಯಾಕೆಂದರೆ ಮೊದಲೇನಾಗುತ್ತೆ, ಡಾಕ್ಟ್ರಿನ್ ಆಫ್ ರಿಲೇಷನ್ ಬ್ಯಾಕ್ ಅಂತ ಇತ್ತು.
ಅಂದರೆ ಅಡಾಪ್ಷನ್ ಮಾಡ್ಕೊಂಡಾಗ ಒಂದು ಯಾವಾಗ ಅಡಾಪ್ಷನ್ ಮಾಡ್ಕೊಂಡಿದ್ರು ಆವಾಗ ಅವರಿಗೆ ರೀಬರ್ತ್ ಅಂತ ಆಯಿತು, ಅಥವಾ ತಂದೆ ತಾಯಿ ಯಾರಾದ್ರೂ ತಂದೆ ತೀರ್ಕೊಂಡಿದ್ರೆ ಫ್ರಮ್ ದಿ ಡೇಟ್ ಆಫ್ ಡೆತ್ ಅಡಾಪ್ಷನ್ ಆಗಿದೆ ಅಂತ ಕನ್ಸಿಡರ್ ಮಾಡಿಬಿಡ್ತಿದ್ರು. ಸೊ ಆವಾಗ ಆ ಟೈಮಿಂದ ಪ್ರಾಪರ್ಟಿ ಇವರಿಗೆ ಬರ್ತದೆ ಹೇಳುವಂಥ ಅದು. ಸೊ ದ್ಯಾಟ್ಸ್ ನೋನ್ ಆಸ್ ಡಾಕ್ಟ್ರಿನ್ ಆಫ್ ರಿಲೇಷನ್ ಬ್ಯಾಕ್. ಸೊ ಅದೆಲ್ಲ ಕೂಡ ಅಬ್ರೋಗೇಟ್ ಆಗಿದೆ. ನಾವು ದಟ್ಸ್ ನಾಟ್ ಹ್ಯಾವಿಂಗ್ ಸೆಕ್ಷನ್ 12C ಅದನ್ನು ಕಂಪ್ಲೀಟಾಗಿ ರೆಗ್ಯುಲೇಟ್ ಮಾಡ್ತದೆ. ಸೊ ಅದಾದ ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ವ್ಯಾಲಿಡ್ ಅಡಾಪ್ಷನ್ which is contained in section 6 and section 11. ಸೊ ಇಲ್ಲಿ ನೋಡಿ, ಇದು ನಾನು ಆಲ್ರೆಡಿ ಹೇಳ್ತಾ ಬಂದಿದ್ದೇನೆ, ಎಲ್ಲ 3 ತರಹ ಪರ್ಸನ್ಸ್ಗಳಿದ್ದಾರೆ ಅಂತ ಹೇಳಿದ್ದೇನೆ. ಸೊ how should be they should have the proper capacity to take in adoption. They should have the proper capacity to give in adoption, and the person adopted should be capable of being taken in adoption. ಆ ವ್ಯಕ್ತಿಯನ್ನು ತಗೊಳ್ಳುವ ಹಾಗೆ ಕೇಪಬಲ್ ಇರಬೇಕು. ಹಾಗೆ ದ ಅಡಾಪ್ಷನ್ ಶುಡ್ ಕಂಪ್ಲೈ ವಿತ್ ದಿ ಅದರ್ ಕಂಡೀಷನ್ಸ್ ಲೇಡ್ ಡೌನ್ ಇನ್ ಸೆಕ್ಷನ್ 11. ಸೆಕ್ಷನ್ 11ನಲ್ಲಿ ಹಲವಾರು ಕಂಡೀಷನ್ಗಳನ್ನ ಹೇಳಿದ್ದಾರೆ, ಅದರ ಪ್ರಕಾರ ಕಂಡೀಷನ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ವಾಟ್ ಈಸ್ ದ್ಯಾಟ್? ಸೆಕ್ಷನ್ 11ನಲ್ಲಿ ನೋಡಿ ಹೇಳ್ತಾರೆ. ಸೊ ಇಲ್ಲಿ ನಾವು ಫೋರ್ ಕಂಡೀಷನ್ಸ್ ಹೇಳಿದೆ, ಅದ್ರ ಜೊತೆಗೆ 5th ಕಂಡೀಷನ್ ನೋಡ್ತಾ ಹೋಗಿ. ಇಫ್ ಅ ಸನ್ ಇಸ್ ಬೀಯಿಂಗ್ ಅಡಾಪ್ಟೆಡ್, ನೋಡಿ ಒಬ್ಬ ಮಗುನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಅಂದರೆ ಯಾರು ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಅವರಿಗೆ ಹಿಂದೂ ಸನ್ ಇರಬಾರ್ದು, ಅಂದರೆ ಹಿಂದೂ ಧರ್ಮ ಪಾಲನೆ ಮಾಡೋ ಸನ್ ಇರಬಾರ್ದು. ಯಾಕೆಂದರೆ ಒಬ್ಬ ಮಗ ಇದ್ದ, ಅವನು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗೊಂಡ್ಬಿಟ್ಟಿದ್ದಾನೆ, ಸನ್ ಇದ್ದಾನೆ, ಆದರೆ ಹಿ ಇಸ್ ನಾಟ್ ಅ ಹಿಂದೂ ಸನ್. ಸೊ ಅಂಥ ಸಂದರ್ಭದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾ ಬೇಡ ಅಂತ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೋಸ್ಕರ ಹಿ ಮಸ್ಟ್ ನಾಟ್ ಹ್ಯಾವ್ ಅ ಹಿಂದೂ ಸನ್ ಆರ್ ಸನ್ಸ್ ಸನ್ ಆರ್ ಸನ್ಸ್ ಸನ್ಸ್ ಸನ್, ವೆದರ್ ಬೈ ಲೆಜಿಟಿಮೇಟ್ ಬ್ಲಡ್ ರಿಲೇಷನ್ ಆರ್ ಬೈ ಅಡಾಪ್ಷನ್. ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ಇದರಲ್ಲಿ ಅವರಿಗೆ ಈ ರೀತಿಯ ಸಂತಾನ ಇರಬಾರ್ದು. ಆವಾಗ ಮಾತ್ರ ಅವರು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ಬೋದು. ಬದುಕಿರಬಾರ್ದು ಅಂದರೆ ಯಾರು ಜೀವಂತ ಇರದೇ ಇದ್ದರೆ ಆವಾಗ ಮಾತ್ರ ಒಂದು ವ್ಯಕ್ತಿಯನ್ನು ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತ ಹೇಳುವಂಥ ಕಾನೂನಿದು. ಹಾಗೆ ಅದೆಲ್ಲಿ ನೋಡಿ ಹಿಂದೂ ಸನ್ ಅಂತ. So the adopter has only one son and there is no son's son or son's son, and such a son renounces Hinduism by a formal conversion to another religion. ಬೇರೆ ರಿಲಿಜನ್ಗೆ ಕನ್ವರ್ಷನ್ ಆದರು. ಸೊ ದ ಅಬವ್ ಕಂಡೀಷನ್ 1 ವುಡ್ ನಾಟ್ ಬಿ ಅಟ್ರಾಕ್ಟೆಡ್. ಇಲ್ಲಿ ಮೇಲೆ ಹೇಳಿರುವಂಥ ಕಂಡೀಷನ್ ಏನಿತ್ತು, ಸನ್ಸ್ ಸನ್, ಸೊ ಅದು ಅಪ್ಲೈ ಆಗೋದಿಲ್ಲ, ಹಿ ಕ್ಯಾನ್ ಅಡಾಪ್ಟ್ ಅಂತ ಹೇಳುವಂಥದ್ದು. ನೆಕ್ಸ್ಟು ಮಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ರೆ ಏನಾಗುತ್ತೆ, ದ ಅಡಾಪ್ಟರ್ ಶುಡ್ ನಾಟ್ ಹ್ಯಾವ್ ಅ ಡಾಟರ್ ಆರ್ ಮಗನ ಡಾಟರ್, ಸನ್ಸ್ ಡಾಟರ್, ನ್ಯಾಚುರಲ್ ಆರ್ ಅಡಾಪ್ಟೆಡ್ ಲಿವಿಂಗ್ ಆಟ್ ದಿ ಟೈಮ್ ಆಫ್ ದಿ ಅಡಾಪ್ಷನ್. ಓಕೆ, ಮಗಳಿರಬಾರ್ದು ಅಥವಾ ಮಗನಿಗೆ ಮಗಳಿರಬಾರ್ದು ಹೇಳುವಂಥ ಒಂದು ಕಾನೂನು. ನೆಕ್ಸ್ಟು, ಇಫ್ ದ ಪರ್ಸನ್ ಟು ಬಿ ಅಡಾಪ್ಟೆಡ್ ಇಸ್ ಅ ಫೀಮೇಲ್, ದ ಅಡಾಪ್ಟರ್ ಮಸ್ಟ್ ಬಿ ಅಟ್ಲೀಸ್ಟ್ 21 years ಓಲ್ಡರ್ ದ್ಯಾನ್ ಹರ್. ಹೆಣ್ಮಗು ಆಗಿದ್ದರೆ ಅಟ್ಲೀಸ್ಟ್ 21 ವರ್ಷ ಅವನಕ್ಕಿಂತ ಹಿರಿಯನಾಗಿರಬೇಕು ಅಂತ. ಗಂಡು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ರೆ ಆ ಮದರ್, ದ ಅಡಾಪ್ಟಿವ್ ಮದರ್ ಮಸ್ಟ್ ಬಿ ಅಟ್ಲೀಸ್ಟ್ 21 years ಓಲ್ಡರ್ ದ್ಯಾನ್ ಹಿಮ್, ಅವನಕ್ಕಿಂತ 21 ವರ್ಷ ಜಾಸ್ತಿ ಇರಬೇಕು. ಸೊ ಈ ಏಜ್ ಲಿಮಿಟ್ಸ್ಗಳನ್ನು ನೋಡ್ತಾ ಹೋಗಿ ನಿಮಗೆ ಸುಲಭ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ದೆನ್ ದ ಸೇಮ್ ಚೈಲ್ಡ್ ಮೇ ನಾಟ್ ಬಿ ಅಡಾಪ್ಟೆಡ್ ಸೈಮಲ್ಟೇನಿಯಸ್ಲಿ ಬೈ 2 or more persons. ಸೊ ಒಬ್ಬ ವ್ಯಕ್ತಿನೇ, ಒಂದು ವ್ಯಕ್ತಿನೇ 2-3 ಜನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕಿಲ್ಲ. ಸೊ ಒಂದು ಮಗುನ ಇನ್ನೊಬ್ರು ಅಡಾಪ್ಷನ್ಗೆ ಕೊಡಲಿಕ್ಕಿಲ್ಲ. ದಿಸ್ ಇಸ್ ವೆರಿ ನೆಸೆಸರಿ. ಹಾಗೆ ನೋಡಿ, it should be actually given and taken in adoption by the parents. So and in doing so their intent must be to transfer the child from the family of its birth to the family of its adoption. So ಆ ಬರ್ತಿಂದ ಅಡಾಪ್ಟೆಡ್ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಮಾಡುವಂಥ ಉದ್ದೇಶ ಅವರಲ್ಲಿ ಇರಬೇಕು. ಸೊ ದ್ಯಾಟ್ ಈಸ್ ನೋನ್ ಆಸ್ ಗಿವಿಂಗ್ ಆ್ಯಂಡ್ ಟೇಕನ್ ಇನ್ ಅಡಾಪ್ಷನ್ ಅಂತ ಆಗತ್ತೆ. ಸೊ ಈಗ ಆ ಮಗುನ ಪಾಪ ಯಾರು ಇಲ್ಲದೆ ಇರುವಂಥ ಮಗು ಇದ್ದರೆ, ತಂದೆ ತಾಯಿ ಇಲ್ಲದೆ ಇರುವಂಥ ಮಗು ಆದರೆ, ಅಥವಾ ಯಾರು ತಂದೆ ತಾಯಿ ಅಂತ ಗೊತ್ತಿಲ್ಲದೆ ಇದ್ದರೆ, ಆವಾಗ ಯಾರು ಆ ಮಗುನ ಬೆಳೆಸಿರ್ತಾರೆ ಅವರು ಅದನ್ನು ಸಿಮಿಲರ್ ಇಂಟೆನ್ಷನ್, ಅಂದರೆ ಆ ಮಗುನ ನೀಡುವಂಥದ್ದು ತಗೊಳ್ಳುವಂಥದ್ದು, ಆ ಉದ್ದೇಶ ಕಾಣ್ಪಟ್ಟಲ್ಲಿ ಅವರನ್ನು ಅಡಾಪ್ಷನ್ಗೆ ಕೊಡ್ಬೋದು ಅಂತ ಹೇಳುವಂಥದ್ದು. ಸೊ ಇದು ರೈಟ್ ಆಫ್ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಅಡಾಪ್ಟಿವ್ ಮದರ್, ಸೆಕ್ಷನ್ 14 ಹೇಳುವಂಥದ್ದು. ಸೊ ವೇರ್ ಅ ಹಿಂದೂ ಮೇಲ್ ಹ್ಯಾವಿಂಗ್ ಅ ವೈಫ್ ಅಡಾಪ್ಟ್ಸ್ ಅ ಚೈಲ್ಡ್, ಅಂದರೆ ಒಬ್ಬನಿಗೆ ಹೆಂಡ್ತಿದ್ದಾಳೆ, ಆ ಹಿಂದೂ ಮೇಲು ಆ ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದಾದರೆ ಆ ಮಗುವಿಗೆ
ಇವರು ಅಡಾಪ್ಟಿವ್ ಮದರ್ ಆಗ್ತಾರೆ. ಆ ಹೆಂಡತಿ ಏನಿರ್ತಾರೆ ಶಿ ವಿಲ್ ಬಿಕಮ್ ದಿ ಅಡಾಪ್ಟಿವ್ ಮದರ್ ಅಂತ. ಯಾಕೆಂದರೆ ಏನು ಸಂಬಂಧ ಅಂತ ಹೇಳಬೇಕಲ್ಲ. ಈಗ ನಾನು ಅಡಾಪ್ಟ್ ಮಾಡಿಕೊಂಡ್ರೆ ನನ್ನ ಗಂಡನಿಗೆ ಆ ಮಗು ಏನಾಗುತ್ತೆ, ನ್ಯಾಚುರಲಿ ಇಟ್ ಈಸ್ ಈಸ್ ದ ಅಡಾಪ್ಟಿವ್ ಫಾದರ್. ಬಟ್ ಸ್ಟಿಲ್ ದಿ ಲಾ ಹ್ಯಾಸ್ ಕಂಪ್ಲೀಟ್ಲಿ ಕ್ಲಾರಿಫೈಡ್ ದಿಸ್ ಪೊಸಿಷನ್. ವೇರ್ ದೇರ್ ಆರ್ ಮೋರ್ ದೆನ್ ಒನ್ ವೈಫ್ ಆ್ಯಂಡ್ ದಿರ್ ಅಡಾಪ್ಷನ್ ಇಸ್ ವಿತ್ ದಿಯರ್ ಕನ್ಸೆಂಟ್. ಸೊ ಒಬ್ಬ ವ್ಯಕ್ತಿಗೆ ಒಂದು ಪತ್ನಿಯರ್ಗಿಂತ ಜಾಸ್ತಿ ಪತ್ನಿಯರಿದ್ದರು. ಸೊ ಆವಾಗ ಏನಾಗುತ್ತೆ, ಅವರ ಒಪ್ಪಿಗೆ ತೊಗೊಂಡೆ ಮಗುನ ಅಡಾಪ್ಟ್ ಮಾಡ್ಕೊಳ್ಬೇಕು. ದ ಸೀನಿಯರ್ ಮೋಸ್ಟ್ ವೈಫ್ ಇನ್ ಮ್ಯಾರೇಜ್ ಇಸ್ ಡೀಮ್ ಟು ಬಿ ದಿ ಅಡಾಪ್ಟಿಸ್ ಮದರ್ ಆ್ಯಂಡ್ ದಿ ಅದರ್ಸ್ ಟು ಬಿ ಸ್ಟೆಪ್ ಮದರ್ಸ್. ಸೊ ಇವರು ನಿಜವಾದ ಮದರ್ ಆಗ್ತಾರೆ, ಹಾಗೆ ಉಳಿದವರು ಸ್ಟೆಪ್ ಮದರ್ ಅಂತ ಕನ್ಸಿಡರ್ ಆಗ್ತಾರೆ. ನೆಕ್ಸ್ಟ್, ರೈಟ್ ಆಫ್ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಅಡಾಪ್ಟಿವ್ ಮದರ್. ಸೊ ಅದೇ ಸೆಕ್ಷನ್ 14 ಕಂಟಿನ್ಯೂ ಆಗುವಾಗ, ಅಡಾಪ್ಷನ್ ಇಸ್ ಮೇಡ್ ಬೈ ಅ ವಿಡೋವರ್ ಆರ್ ಅ ಬ್ಯಾಚುಲರ್. ಒಬ್ಬ ವಿಧುರ ಅಥವಾ ಬ್ಯಾಚುಲರ್ ಅವರು ಅಡಾಪ್ಷನ್ ಮಾಡಿಕೊಂಡಾಗ ಯಾರು ಆ ಮಗು ಒಂದು ಸ್ತ್ರೀಯನ್ನು ವಿವಾಹ ಆಗ್ತಾರೆ, ಆ ಸ್ತ್ರೀ ಶಿ ವಿಲ್ ಬಿಕಮ್ ಅಡಾಪ್ಟಿಸ್ ಮದರ್. ಅಂದರೆ ಆ ದತ್ತಕ ಪಡ್ಕೊಂಡ ಮಗುವಿನ ತಾಯಿ ಆಗ್ತಾರೆ. ಅಂದರೆ ಅಡಾಪ್ಷನ್ ಮಾಡ್ಕೊಳ್ಳುವಾಗ ವಿಡೋವರು ಅಥವಾ ಬ್ಯಾಚುಲರು ಮದುವೆ ಆಗಿರೋದಿಲ್ಲ. ಆದರೆ ಲೇಟರ್ ದೇ ಬಿಕಮ್ ಮದರ್ಸ್, ಲೇಟರ್ ದೇ ವಿಲ್ ಮ್ಯಾರಿ. ಆವಾಗ ಅವರು ಮದರ್ ಆಗ್ತಾರಾ ಸ್ಟೆಪ್ ಮದರ್ ಆಗ್ತಾರಾ ಹೇಳುವಂಥ ಪ್ರಶ್ನೆ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಶಿ ವಿಲ್ ಬಿಕಮ್ ದಿ ಅಡಾಪ್ಟಿಸ್ ಮದರ್ ಅಂತ ಹೇಳ್ತಾರೆ. ಇನ್ ಕೇಸ್ ವೇರ್ ಅ ವಿಡೋ ಅಡಾಪ್ಟ್ಸ್ ಅ ಚೈಲ್ಡ್, ಒಂದು ವಿಧವೆ ಮಗುವನ್ನು ಅಡಾಪ್ಟ್ ಮಾಡಿಕೊಂಡ್ರೆ, ದ ಅಡಾಪ್ಟಿ ಶಾಲ್ ಬಿ ಡೀಮ್ ಟು ಬಿ ದಿ ಸನ್ ಆಫ್ ದಿ ವಿಡೋ ಆಸ್ ವೆಲ್ ಆಸ್ ಆಫ್ ಹರ್ ಡಿಸೀಸ್ಡ್ ಹಸ್ಬೆಂಡ್. ತನ್ನ ಮೃತ ಪತಿ ಯಾರಿದ್ದಾರೆ ಅವರ ಮಗು ಅಂತ ಕನ್ಸಿಡರ್ ಆಗುತ್ತೆ ಇದು. ಹಾಗೆ ಆ ವಿಡೋವಿನ ಮಗು ಅಂತಲೂ ಕನ್ಸಿಡರ್ ಆಗುತ್ತೆ. ಇನ್ನು ವೇರ್ ಅ ವಿಡೋ ಆರ್ ಎನ್ ಅನ್ಮ್ಯಾರಿಡ್ ವುಮನ್ ಅಡಾಪ್ಟ್ಸ್ ಅ ಚೈಲ್ಡ್. ಸೊ ಇಲ್ಲಿ ಎನಿ ಹಸ್ಬೆಂಡ್ whom she marries subsequently shall be deemed to be the stepfather of the adopted child. ಸೊ ಇದು ಸ್ಟೆಪ್ ಫಾದರ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಸ್ವಲ್ಪ ಪೊಸಿಷನ್ ಬೇರೆ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ಸರಿಯಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅದೇ ವಿಡೋವರ್ ಅಡಾಪ್ಟ್ ಮಾಡ್ಕೊಂಡ್ರೆ ಬೇರೆ ಆಗುತ್ತೆ, ವಿಡೋ ಅಡಾಪ್ಟ್ ಮಾಡ್ಕೊಂಡ್ರೆ ಬೇರೆ ಆಗುತ್ತೆ. ಸೊ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ದ ರೈಟ್ ಆಫ್ ಅಡಾಪ್ಟಿವ್ ಪೇರೆಂಟ್ಸ್ ಟು ಡಿಸ್ಪೋಸ್ ಆಫ್ ದೇರ್ ಪ್ರಾಪರ್ಟೀಸ್. ದ ಅಡಾಪ್ಟಿವ್ ಫಾದರ್ ಕಂಟಿನ್ಯೂಸ್ ಟು ಹ್ಯಾವ್ ಹಿಸ್ ಪವರ್ ಆಫ್ ಡಿಸ್ಪೋಸಲ್ ಓವರ್ ಹಿಸ್ ಪ್ರಾಪರ್ಟಿ ಈವನ್ ಆಫ್ಟರ್ ಅಡಾಪ್ಷನ್. ನೋಡಿ, ಅಂದರೆ ಈ ಅಗ್ರಿಮೆಂಟ್ ಏನಾದರೂ ಇರದಿದ್ರೆ ಆವಾಗ ಏನು ತೊಂದರೆ ಇಲ್ಲ. ಆದರೆ ಅಗ್ರಿಮೆಂಟನ್ನು ಇಲ್ದಿದ್ರೆ ಯಾವ ಪ್ರಾಪರ್ಟಿ ರೈಟ್ಸ್ ಏನು ಅಫೆಕ್ಟ್ ಆಗೋದಿಲ್ಲ. ಈ ಫ್ಯಾಮಿಲಿ ಹೊಸದಾಗಿ ಹೋಗಿರುವಂಥ ಫ್ಯಾಮಿಲಿಗೂ ಕೂಡ ಅವರ ಪ್ರಾಪರ್ಟಿ ರೈಟ್ಸ್ ಕೂಡ ಅಫೆಕ್ಟ್ ಆಗೋದಿಲ್ಲ, ಬೇರೆ ಪ್ರಾಪರ್ಟಿ ಕೂಡ ಅಫೆಕ್ಟ್ ಆಗೋದಿಲ್ಲ. ಸೊ ಇದು ಆಲ್ರೆಡಿ ನಾನು ಹೇಳಿದಾಗೆ ಡಾಕ್ಟ್ರಿನ್ ಆಫ್ ರಿಲೇಷನ್ ಬ್ಯಾಕ್ ಅಂತ ಏನಿತ್ತು ಮೊದಲು, ಅಂದರೆ ಅಡಾಪ್ಷನ್ ಆಗಿದ್ದು ಯಾವಾಗ, ಫ್ರಮ್ ದಿ ಡೇಟ್ ಆಫ್ ಡೆತ್ ಇಫ್ ವಿಡೋ ಅಡಾಪ್ಟ್ಸ್ ಅಂತ ಹೇಳುವಂಥ ಒಂದು ಡಾಕ್ಟ್ರಿನ್ ಆಫ್ ರಿಲೇಷನ್ ಬ್ಯಾಕ್ ಅಂತ ಇತ್ತು. ಸೊ ದ್ಯಾಟ್ ಡಾಕ್ಟ್ರಿನ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಅಬ್ರೋಗೇಟೆಡ್, ಅದೀಗ ಇಲ್ಲ ಪ್ರೆಸೆಂಟ್ಲಿ. ಸೊ ದ್ಯಾಟ್ ಹ್ಯಾಸ್ ಬೀನ್ ಡನ್ ಬೈ ಸೆಕ್ಷನ್ 12C. ಹಾಗೆ ಫೈನಾಲಿಟಿ ಆಫ್ ಅಡಾಪ್ಷನ್ ನಾವು ಎಲ್ಲಿ ಕಾಣ್ಬೋದು, ಸೆಕ್ಷನ್ 15 ಕಾಣ್ಬೋದು. ಸೊ ಒಂದ್ಸಲ ಅಡಾಪ್ಷನ್ ಮಾಡಿಕೊಂಡ್ರೆ ಅದನ್ನು ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಳ್ಳಿಕ್ಕಿಲ್ಲ. ಸೊ ಇಟ್ ಈಸ್ ಹ್ಯಾವಿಂಗ್ ಅ ವ್ಯಾಲಿಡ್ ಫೋರ್ಸ್ ಆಫ್ ಲಾ. ಕಾನೂನಿನ ಸರಿಯಾದ ಒಂದು ಕೈಗಳಿರ್ತವೆ. ಯಾಕೆಂದರೆ ಅಡಾಪ್ಟೆಡ್ ಮಾಡಿಕೊಂಡು ಆ ಮಗುವನ್ನು ಬಿಟ್ಟರೆ ಅಥವಾ ಮಗು ಆ ತಂದೆ ತಾಯಿನ ಬಿಟ್ಟರೆ ಇಟ್ ವುಡ್ ಬೈ ಹ್ಯಾವಿಂಗ್ ಅ ಸಿವಿಯರ್ ಕಾನ್ಸಿಕ್ವೆನ್ಸಸ್. ಸೊ ಒಂದ್ಸಲ ಅಡಾಪ್ಟ್ ಮಾಡಿಕೊಂಡ್ರೆ ದ್ಯಾಟ್ ಈಸ್ ಫೈನಲ್ ಅಂತ ಹೇಳುವಂಥದ್ದು. ಹಾಗೆ ಪ್ರೂಫ್ ಆಫ್ ಅಡಾಪ್ಷನ್ ನಾನು ಆಲ್ರೆಡಿ ಹೇಳಿದಾಗೆ ಸೆಕ್ಷನ್ 16 ಏನು ಹೇಳುತ್ತೆ, ಸೆಕ್ಷನ್ 16 ಹೇಳುವಂಥದ್ದು ಇಫ್ ಇಟ್ ಇಸ್ ವ್ಯಾಲಿಡ್ಲಿ ರಿಜಿಸ್ಟರ್ಡ್, ಅಡಾಪ್ಷನ್ ಡೀಡೆಲ್ಲ ರಿಜಿಸ್ಟರ್ ಆದರೆ such registered document will be can be given as evidence and that would be the presumption. ಅದನ್ನೇ ಪ್ರೆಸ್ಯೂಮ್ ಮಾಡಬಹುದು ಅಂತ, ಅಡಾಪ್ಷನ್ ಆಗಿದೆ ಹೇಳುವಂತಹ ಒಂದು ಪೂರ್ವಭಾವನೆ ತಾಳಬಹುದು ಹೇಳುವಂತಹ ಒಂದು ಕಾನೂನಿನ ಪ್ರಾವಿಷನನ್ನು ಸೆಕ್ಷನ್ 16 ಹೇಳುತ್ತೆ. ಹಾಗೆ ಪ್ರಾಹಿಬಿಷನ್ ಆಫ್ ಪೇಮೆಂಟ್ಸ್, ಇದು ನಾನು ತುಂಬ ಸಲ ಹೇಳಿದ್ದೇನೆ ಆಲ್ರೆಡಿ. ಪೇಮೆಂಟ್ಸ್ಗಳನ್ನು ಭಾಳಷ್ಟು ಪೇಮೆಂಟ್ಗಳು ಏನಿರ್ತವೆ ಅದು ಮಾಡಲಿಕ್ಕಿಲ್ಲ, ಯಾವ ರೀತಿಯಲ್ಲೂ ಅಡಾಪ್ಷನ್ ಮಾಡುವಾಗ ಪೇಮೆಂಟ್ ಮಾಡಲಿಕ್ಕಿಲ್ಲ ಹೇಳುವಂಥದ್ದು
ಇಷ್ಟು ನಾವು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಕೇವಲ ಅಡಾಪ್ಷನ್ ಬಗ್ಗೆ ಮಾತ್ರ ನಾನು ಡಿಸ್ಕಷನ್ ಮಾಡಿರುವಂಥದ್ದು, ಬೇರೆ ಯಾವುದನ್ನು ಮೇಂಟೆನೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಸೊ ಮೇಂಟೆನೆನ್ಸ್ ಅದ್ರ ಬಗ್ಗೆ ಸಪ್ರೇಟಾಗಿ ನಾವು ನೋಡಬೇಕಾಗತ್ತೆ, ಇನ್ನೊಂದು ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಸೊ ನಾಳೆ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಒಂದು ಕ್ಲಾಸ್, ಡೊಮೆಸ್ಟಿಕ್ ವೈಲೆನ್ಸ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಆಫ್ 2005, ಜಸ್ಟ್ ಒಂದು ಬ್ರೀಫ್ ಓವರ್ವ್ಯೂ ಮಾಡಿ how it is affecting, what are the important case laws, which are the different types of domestic violences, what were the earlier laws, now what changes it has brought. So ಅದನ್ನೆಲ್ಲವೂ ಕೂಡ ನಾವು ನಾಳೆ ಕ್ಲಾಸಲ್ಲಿ ಸೇಮ್ 6 PM ನಾವು ಕಾಣ್ಬೋದು. ಸೊ ಹೀಗಿರುವಾಗ ಏನೇ ಡೌಟ್ಸ್ ಇದ್ರೂ ನೀವು ಕೇಳ್ಬೋದು. ನನ್ನ ಕ್ಲಾಸ್ಗಳು ಸಂಜೆ 10:15 11:15 ತನಕ ಇರುತ್ತೆ, ಪ್ಲಸ್ ಕೋರ್ಸ್ಗಳು. ಸ್ಪೆಷಲ್ ಕ್ಲಾಸ್ ಅನ್ಅಕಾಡೆಮಿಯಲ್ಲಿ I have to start, which would be from 7:30 PM to 8:30 PM usually. Otherwise, I'll intimate you. So, very important notification which I wanted to say about Unacademy is, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, Unacademy Judiciary Scholarship Test ಕಂಡಕ್ಟ್ ಆಗ್ತಾ ಇದೆ November 13th 11 AM ಶಾರ್ಪ್ 11 AM ಇದೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ, ಯಾವುದೇ ರೀತಿಯ ನೀವು ಫೀಸ್ ಪೇ ಮಾಡಬೇಕಾಗಿಲ್ಲ. ಇದಕ್ಕೆ ನೀವು ಎನ್ರೋಲ್ ಆದರೆ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಟಿಫಿಕೇಷನ್ ಬಂದು ನೀವು ಆನ್ಲೈನ್ ಈ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸೊ ಯು ವಿಲ್ ಬಿ ಮಾರ್ಕ್ಡ್ ಆನ್ ಆಲ್ ಇಂಡಿಯಾ ಲೆವೆಲ್ ಬೇಸಿಸ್. ಸೊ ಆಲ್ ಓವರ್ ಇಂಡಿಯಾ ಬಹಳಷ್ಟು ಜನ ಇದಕ್ಕೆ ಅಟೆಂಪ್ಟ್ ಮಾಡ್ತಿರ್ತಾರೆ. ಸೊ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಆನ್ಸರ್ಸ್ ಕರೆಕ್ಟಾಗಿ you may have a chance. So this is you're having a chance to win a tablet if you secure rank 1. You may have the chance to win 5G smartphone if you secure rank 2. You may have chance to win earbuds if you secure rank within rank 3 to rank 7, or you may have chance to win home speakers if you secure rank within rank 8 to rank 17. ಆ್ಯಂಡ್ ಇಷ್ಟು ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಗಿಫ್ಟ್ ವೋಚರ್ಸ್ಗಳನ್ನು ನೀವು ಪಡ್ಕೊಳ್ಬೋದು ರ್ಯಾಂಕ್ 18ರಿಂದ 100 ತನಕ. ಮತ್ತು ಇನ್ನೊಂದು ಬಹಳ ಮುಖ್ಯ ಅಂದರೆ ನಿಮಗೆ ಗೊತ್ತಿರ್ಬೋದು, ಬೇರೆ ಬೇರೆ ರೀತಿಯ ಪ್ಲಸ್ ಸಬ್ಸ್ಕ್ರಿಪ್ಷನ್ ಇದೆ, ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಇದೆ, ಹಾಗೆ ಟೆಸ್ಟ್ ಸೀರೀಸ್ಗಳ ಒಂದು ಬಂಡಲ್ ಸಿಗುತ್ತೆ ನಿಮಗೆ ಅನ್ಅಕಾಡೆಮಿ ಲೈಟಲ್ಲಿ. ಸೊ ಎಲ್ಲ ರೀತಿಯ ಸಬ್ಸ್ಕ್ರಿಪ್ಷನ್ಸ್ಗಳಿವೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗಬಹುದು, ಕಂಪ್ಲೀಟ್ 100% ಸ್ಕಾಲರ್ಶಿಪ್ ಆನ್ ಯರ್ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್. ಯು ಮೇ ಅವೇಲ್ ದಿಸ್ by attempting this examination. So try as much as possible, read as much as possible. ಎಷ್ಟಾಗುತ್ತೋ ಅಷ್ಟು ಅಟೆಂಪ್ಟ್ ಮಾಡಿ. ನಿಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೇಗೆ ಎಕ್ಸಾಮಲ್ಲಿ ನಿಮಗೆ ಒಂದು ಪ್ರಾಕ್ಟೀಸ್ ಆದಾಗೂ ಆಗುತ್ತೆ. ಉಳಿದವರ ರೀತಿಯಲ್ಲಿ ಕಂಪೇರ್ ಮಾಡಿಕೊಂಡು ವೇರ್ ಡು ಐ ಸ್ಟ್ಯಾಂಡ್, ನನ್ನ ರ್ಯಾಂಕ್ ಏನು ಅಂತ ಕೂಡ ನಿಮಗೆ ಒಂದು ಅಂದಾಜು ಸಿಗತ್ತೆ. ಸೊ ಅದೆಲ್ಲವೂ ಕೂಡ ನೀವು ಮಾಡ್ಕೊಳ್ಬೋದು. ಹಾಗೆ ಇದೊಂದು ಹೊಸದಾಗಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್ ಅಂತ. October 27th ಸ್ಟಾರ್ಟ್ ಆಗಿರುವಂಥದ್ದು 6 ತಿಂಗಳ ಬ್ಯಾಚ್ ಇದು. ಆಯುಷ್ ಜೈನ್ ಸರ್ ಇದ್ದಾರೆ, ಸೋನು ಕುಮಾರ್ ಸರ್ ಇದ್ದಾರೆ, ಶಾಬಾಸ್ ಚೌಧರಿ ಸರ್ ಇದ್ದಾರೆ, ಹಾಗೆ ರಾಘವೇಂದ್ರ ಪ್ರತಾಪ್ ಸಿಂಗ್ ಸರ್ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಇರುವಂತಹ ಬ್ಯಾಚ್ 6 ತಿಂಗಳ ಬ್ಯಾಚ್. ಇದಕ್ಕೆ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ನೀವು ಕಾಣ್ಬೋದು ಯಾವ್ಯಾವ ಎಜುಕೇಟರ್ಸ್ ಯಾವ್ಯಾವ ಟಾಪಿಕ್ಸ್ಗಳನ್ನು ತಗೊಳ್ತಾರೆ, ಅವರ ಎಸ್ಟಿಮೇಟೆಡ್ ಅವರ್ಸ್ ಎಷ್ಟು ಅಂತ ಹೇಳುವಂಥದ್ದು. ಸೊ ಜನರಲ್ ಆಗಿ ಯು ವಿಲ್ ಗೆಟ್ ಅನ್ ಐಡಿಯಾ ಹೂ ವಿಲ್ ಬಿ ಟೇಕಿಂಗ್ ದಿಸ್ ಸಬ್ಜೆಕ್ಟ್. ಸೊ ಇಫ್ ಐ ಶುಡ್ ಜಾಯಿನ್ ದಿಸ್ ಬ್ಯಾಚ್ ಆರ್ ನಾಟ್ ಹೇಳುವಂಥದ್ದು ನೋಡ್ಬೋದು. ಹಾಗೆ ಒಂದು ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್ ಅಂತ ಇದೆ. ಸೊ ಇದು ನಮಗೆ October 20th ಸ್ಟಾರ್ಟ್ ಆಗಿದೆ. ಸೊ ಇದು ಕೂಡ 12 months ಡ್ಯೂರೇಷನ್ ಬ್ಯಾಚ್. ಸೊ ಕರಣ್ ಸಂಗ್ವಾನ್ ಸರ್ ಇದ್ದಾರೆ, ಆಶಾ ತಿವಾರಿ ಮ್ಯಾಮ್ ಇದ್ದಾರೆ, ಅರ್ಚನಾ ಸುಖಿಜಾ ಮ್ಯಾಮ್ ಇದ್ದಾರೆ, ರಾಘವೇಂದ್ರ ಪ್ರತಾಪ್ ಸಿಂಗ್ ಸರ್ ಇದ್ದಾರೆ, ಹಾಗೆ ಸಿದ್ಧಾರ್ಥ್ ದುಬೆ ಸರ್ ಇದ್ದಾರೆ. ಸೊ ಇದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ರೆಗ್ಯುಲರ್ ಲಿಂಕಿಂಗ್ ಬ್ಯಾಚ್ 4.0 ಇದೆ, October 6th ಆಲ್ರೆಡಿ ಸ್ಟಾರ್ಟ್ ಆಗಿದೆ. ತನ್ಸುಖ್ ಪಾಲಿವಾರ್ ಸರ್ ಇದ್ದಾರೆ, ಅಪೂರ್ವ ಪುರೋಹಿತ್ ಮ್ಯಾಮ್ ಇದ್ದಾರೆ, ಸೂರ್ಯಪ್ರಕಾಶ್ ಶರ್ಮಾ ಸರ್ ಇದ್ದಾರೆ, ಅನೂಪ್ ಉಪಾಧ್ಯಾಯ ಸರ್ ಇದ್ದಾರೆ, ಹಾಗೆ ಪ್ರಭಾಕರ್ ಶುಕ್ಲಾ ಸರ್ ಇದ್ದಾರೆ. ಇದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ಇದು ನೋಡಿ ಬಹಳ ಒಂದು ಇಂಪಾರ್ಟೆಂಟ್ ಫೀಚರ್ ನೋಡಿ, ಬೇರೆ ಬೇರೆ ರೀತಿಯ ಸಬ್ಸ್ಕ್ರಿಪ್ಷನ್ ಇದೆ ಅಂತ ಆಲ್ರೆಡಿ ಹೇಳಿದೆ. ಹಾಗೆ ಫ್ರೀ ಲರ್ನರ್ಸ್ ಕೂಡ ಇರ್ತಾರೆ. ಸೊ ಇಲ್ಲಿ ಫ್ರೀಗೆ ನೀವು ಆಕ್ಸಲೇಟ್ ಯಾವುದ್ಯಾವುದು ಲಭ್ಯ ಇದೆ ಅಂತ ಇದಕ್ಕಾದರೂ ಅಟೆಂಡ್ ಮಾಡಿ. ಯಾಕೆಂದರೆ 2023 ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಅಥವಾ ಕರ್ನಾಟಕ ಹೈಯರ್ ಜುಡಿಷರಿ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಅವರೆಲ್ಲರಿಗೂ ಕೂಡ ನೀವು
ಈ ಒಂದು ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡಬಹುದು. ಸೊ ಬಹಳ ಒಂದು ಮುಖ್ಯವಾಗಿ ಟೆಸ್ಟ್ಗಳನ್ನ ಅಟೆಂಪ್ಟ್ ಮಾಡ್ತಾ ಅದರ ರೀಸನ್ಸ್, ಯಾಕೆ ದಿಸ್ ಆನ್ಸರ್ ಇಸ್ ಕರೆಕ್ಟ್, ಯಾಕೆ ಈ ಆನ್ಸರ್ ತಪ್ಪು ಹೇಳುವಂಥದ್ದು ನಾವು ನೋಡ್ತಾ ಹೋದರೆ ಆಗ ನಮಗೆ ಸಹಜವಾಗಿ ನ್ಯಾಚುರಲಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು 8 ಟೆಸ್ಟ್ಗಳು ಸಿಗ್ತವೆ. ಚಾಲೆಂಜ್ ಜಿ ಕೆ ಕೂಡ ವೆರಿ ಇಂಪಾರ್ಟೆಂಟು, ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ ನಿಮಗೆ 4 ಟೆಸ್ಟ್ಗಳು ಸಿಗ್ತವೆ. ಸೊ ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾರೆ. ಟ್ರೈ ಅಟೆಂಪ್ಟ್ ಆಲ್ ದಿಸ್ ಕೈಂಡ್ ಆಫ್ ಎಕ್ಸಾಮ್ಸ್. ಹಾಗೆ ಪ್ಲಸ್ ಕೋರ್ಸಿಗೆ ನೋಡಿ ಇಷ್ಟು ತರಹ ಬೇರೆ ಬೇರೆ ರೀತಿಯ ಎಲ್ಲ ಫ್ರೀ ಟೆಸ್ಟ್ಗಳು ಇಲ್ಲಿ ತನಕ ಯಾವುದ್ಯಾವುದು ಆಗಿದೆ ಅವೆಲ್ಲವೂ ಕೂಡ ಲಭ್ಯ ಇದೆ. ಹಾಗೆ ಕೇಸ್ ಲಾ ಟೆಸ್ಟ್ ಸಿರೀಸ್ ಅಂತ ಇದೆ, 4 ಇದೆ. ಹಾಗೆ ಜುಡಿಷರಿ ಮೇನ್ಸ್ ಟೆಸ್ಟ್ ಸಿರೀಸ್ ಆನ್ ಜಜ್ಮೆಂಟ್ ರೈಟಿಂಗ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದು ಕೂಡ ಇದೆ. ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳು ಅದು ಕೂಡ ಇವೆ. ಇನ್ನು ಐಕಾನಿಕ್ಗೆ ಕೂಡ ಇಲ್ಲಿ ಹೇಳಿರುವಂಥ ಎಲ್ಲ ಟೆಸ್ಟ್ಗಳು ಪ್ಲಸ್ ಸ್ಟೇಟ್ ವೈಸ್, ಟಾಪಿಕ್ ವೈಸ್, ಹಾಗೆ ಫುಲ್ ಲೆಂತ್ ಟೆಸ್ಟ್, ಸಬ್ಜೆಕ್ಟಿವ್ ಟೆಸ್ಟ್ ಫಾರ್ ಮೇನ್ಸ್ ಇವೆಲ್ಲವೂ ಕೂಡ ಲಭ್ಯ ಇದೆ. ಸೊ ಯು ಕ್ಯಾನ್ ಚೂಸ್ ಎನಿ ಒನ್ ಆರ್ ಯು ಕ್ಯಾನ್ ಚೂಸ್ ಓನ್ಲಿ Unacademy ಲೈಟ್ ಜುಡಿಷರಿ ಸಬ್ಸ್ಕ್ರಿಪ್ಷನ್ ವಿಚ್ ಇಸ್ ಫಾರ್ 3,599 rupees, 499 rupees. Again you can get 10% discount by using my code Aparnalaw. ಇಲ್ಲಿ ನಾನು ಹೇಳಿದಾಗೆ ಟೆಸ್ಟ್ ಸೀರೀಸ್ ಬಹಳಷ್ಟು ಟೆಸ್ಟ್ ಸೀರೀಸ್ಗಳು ಹೇಳಿದೆ. ಸೊ ಇಲ್ಲಿ ಮೇನ್ಸ್ ಟೆಸ್ಟ್ ಸೀರೀಸ್ ಇದೆ, ತಿಂಗಳಿಗೆ 4 ಆಗ್ತವೆ. ಹಾಗೆ ಕೇಸ್ ಲಾಸ್ಗಳಿವೆ, ಇದು ಕೂಡ 4 ಆಗ್ತವೆ. ಹಾಗೆ ಜಜ್ಮೆಂಟ್ ರೈಟಿಂಗ್ ಇದೆ, ಇದು ಕೂಡ 4 ಆಗ್ತವೆ ತಿಂಗಳಿಗೆ. ಅದ್ರ ಜೊತೆಗೆ ಬಹಳ ಖುಷಿಯಾದ ಸಂಗತಿ ಅಂದರೆ ರಾಜಸ್ಥಾನ್ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ ನಮ್ಮ ಅನ್ಅಕಾಡೆಮಿ ಲರ್ನರ್ಸ್ ತುಂಬ ರ್ಯಾಂಕ್ಗಳನ್ನ ಪಡ್ಕೊಂಡು ಒಂದು ಈ ಜುಡಿಷರಿಗೆ ಜಾಯ್ನ್ ಆಗುವಂಥ ಒಂದು ಖುಷಿಯಾದ ಸಂಗತಿ. ಸೊ ಅವರೆಲ್ಲರಿಗೂ ನಮ್ಮ ಟೀಮ್ ವತಿಯಿಂದ ಕಾಂಗ್ರ್ಯಾಚುಲೇಷನ್ಗಳನ್ನು ಹೇಳ್ತೇವೆ. ಹಾಗೆ ಇನ್ನೂ ಬಹಳಷ್ಟು ಎಕ್ಸಾಮ್ಸ್ಗಳು ಬರ್ತಾ ಇವೆ, ಛತ್ತೀಸ್ಗಢ ಇರಲಿ, ಪಂಜಾಬ್ ಇರಲಿ, ಆ ಎಲ್ಲ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಿಗೆ ನಾವು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಮಾಕ್ ಟೆಸ್ಟ್ಗಳು, ಫ್ರೀ ಇಂಟಿಗ್ರೇಟೆಡ್ ಮಾಕ್ ಟೆಸ್ಟ್ಗಳು ಲಭ್ಯ ಇರ್ತವೆ. ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಇಟ್ಸ್ ಆನ್ September 30th ವಿಚ್ ಹ್ಯಾಸ್ ಆಲ್ರೆಡಿ, ಬಟ್ ಇಫ್ ಯು ಜಾಯ್ನ್ ಪ್ಲಸ್ ಕೋರ್ಸ್ ಯು ಕ್ಯಾನ್ ಗೆಟ್ ದಿ ಅವೈಲಬಿಲಿಟಿ ಆಫ್ ದೀಸ್ ಟೆಸ್ಟ್ ಆಲ್ಸೋ. ಹಾಗೆ ಕಾಂಪ್ರಹೆನ್ಸಿವ್ ಜುಡಿಷರಿ ಈವ್ನಿಂಗ್ ಬ್ಯಾಚ್ ಅಂತ ಇದೆ. ಸೊ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ರಿಲೇಟೆಡ್ ಟು ಈವ್ನಿಂಗ್ ಬ್ಯಾಚ್ ವೇರ್ ಸ್ಟೂಡೆಂಟ್ಸ್ಗಳಿಗೆ ಬೆಳಗ್ಗೆ ಕಾಲೇಜ್ ಇರುತ್ತೆ ಅಥವಾ ವರ್ಕಿಂಗ್ ಇರ್ತಾರೆ. ಸೊ ಮಾರ್ನಿಂಗ್ time they are not finding it suitable, so they can join this. So even I will be taking along with Asha Tiwari ma'am, Karan Sangwan sir, Charu Modi ma'am ಇವರೆಲ್ಲರ ಜೊತೆ ಕ್ಲಾಸ್ಗಳು ನಾವು ತಗೊಳ್ತಾ ಇದ್ದೇವೆ. ಸೊ ನನ್ನ ಕ್ಲಾಸು ಸಂಜೆ ರಾತ್ರಿ 10:15 11:15 ತನಕ. ಪ್ರೆಸೆಂಟ್ಲಿ ಐ ಆಮ್ ಟೇಕಿಂಗ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಫ್ 1963. ಸೊ ಯು ಕ್ಯಾನ್ ಜಾಯಿನ್ ದಿಸ್. ಹಾಗೆ Unacademy ಲೈಟ್ ಆಲ್ರೆಡಿ ನಾನು ಹೇಳಿದೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಕೋಡ್ Aparnalaw ಫಾರ್ ಅವೈಲಿಂಗ್ 10% ಡಿಸ್ಕೌಂಟ್ ಆನ್ 3,499 rupees ಫಾರ್ 1 year. ಹಾಗೆ ಸ್ಪೆಷಲ್ ಕ್ಲಾಸ್ನ ಬೇರೆ ಬೇರೆ ಫೀಚರ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಐಕಾನಿಕ್ ವ್ಯಾಲ್ಯೂ ಆಫರಿಂಗ್ ಕೂಡ ನಿಮ್ಗೆ ಗೊತ್ತಿರ್ಬೋದು. ಅದ್ರ ಜೊತೆಗೆ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ಕೂಡ ನಿಮಗೆ ಸಿಗ್ತವೆ. ಸೊ ಲೈವ್ ಮೆಂಟರ್ಶಿಪ್ ಅಂತೂ ನಿಮಗೆ ಸಿಗುತ್ತೆ, ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಫೋಕಸ್ಡ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಅದು ಕೂಡ ಬೆನಿಫಿಟ್ ಆಫ್ ಆಲ್ ಪ್ಲಸ್ ಕೋರ್ಸ್ಗಳು ಕೂಡ ಸಿಗ್ತವೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಡೌಟ್ ಯು ಕ್ಯಾನ್ ಕಾಲ್, ಯು ಕ್ಯಾನ್ ಕಾಂಟ್ಯಾಕ್ಟ್ Unacademy at any time given in this particular ನಂಬರ್ ಏನು ಕೊಟ್ಟಿದ್ದಾರೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ದಿಸ್ ಇಸ್ ಆಲ್ ಫಾರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡ್ಯೂರೇಷನ್, ಬೇರೆ ಬೇರೆ ಪ್ರೈಸಿಂಗ್ ಡೀಟೇಲ್ಸ್. ಅದಕ್ಕೆ ನೀವು 10% ಡಿಸ್ಕೌಂಟ್ ಹಾಕ್ಬೋದು ಈ ಕೋಡ್ ಹಾಕಿದರೆ. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ನ ಒಂದು ಡೀಟೇಲ್ಸ್ ಇದು, ಇದಕ್ಕೆ ಕೂಡ 10% ಡಿಸ್ಕೌಂಟು. ಇದು Unacademy ಜುಡಿಷರಿ ಯೂಟ್ಯೂಬ್ ಚಾನಲ್. ಹಾಗೆ ಜುಡಿಷರಿ ಪ್ರೆಪ್ ವಿತ್ Unacademy ಹೇಳುವಂಥ ಹೊಸದಾಗಿ ಚಾನಲ್ನ ಲಾಂಚ್ ಮಾಡಿದ್ದಾರೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಬಹಳ ಹೊಸ ಹೊಸ ವೀಡಿಯೋಸ್ಗಳು, ಬೇರೆ ಬೇರೆ ಎಜುಕೇಟರ್ಸ್ಗಳು ಮಾಡ್ತಾ ಇರುವಂಥ ಕ್ಲಾಸ್ಗಳನ್ನು ನೀವು ವಾಚ್ ಮಾಡ್ಬೋದು. ಲೈವ್ ಸೆಷನ್ಸ್ಗಳಿರ್ಬೋದು, ರೆಕಾರ್ಡೆಡ್ ಅಪ್ಲೋಡೆಡ್ ಸೆಷನ್ಸ್ಗಳಿರ್ಬೋದು. ಬಟ್ ಇಟ್ ಈಸ್ ಅ ಕಂಪ್ಲೀಟ್ ವ್ಯಾಲ್ಯೂಯಬಲ್ ಆಫರಿಂಗ್ ವಿಚ್ ಈಸ್ ಅವೈಲೇಬಲ್ ಟು ಯು through the medium of this social media. So do not miss all these kinds of any of these kinds of videos or classes or live sessions, whether it be it on YouTube or be it on Unacademy platform. Hage nanna Telegram channel ide Aparna Bhat anta, you can also join this. So do join this. Do not forget to like, comment, share, subscribe to this Unacademy Judiciary YouTube channel and also to Judiciary Prep with Unacademy YouTube channel. Let's crack it. Thank you.